4 ಫೋಲ್ಡ್ ಓಪನ್ ಆಗುತ್ತೆ ಸರ್. ಜನರಲ್ ಆಗಿ ಓಡಾಡ್ತೀವಿ ಅಂತಂದ್ರೆ ಜಸ್ಟ್ ಇಷ್ಟು ಮಾತ್ರನೇ ತಕೊಂಡು ಓಡಾಡ್ಬೋದು. ಸರಿ, ಒಬ್ರು ಓಡಾಡ್ತೀವಿ ಅಂತ ಹೇಳಿದ್ರೆ ಇಲ್ಲ ಏನೋ ಒಂದು ಚಿಕ್ಕ 2 ವೀಲರ್ ಹೋಗುತ್ತಂದ್ರೆ 2 ತಗೋಬಹುದು. ಓಕೆ, ಇಲ್ಲ ಫುಲ್ ದೊಡ್ಡದಾಗಿ ಓಪನ್ ಆಗಬೇಕಂದ್ರೆ 4 ಫೋಲ್ಡಲ್ಲಿ ಓಪನ್ ಆಗುತ್ತೆ. ಮೇಲ್ಗಡೆ ಎಕ್ಸಾಕ್ಟ್ಲಿ ನೀವು ತೋರಿಸ್ತಾ ಇರೋದು ಕಟ್ಔಟ್ ಸರ್. ಇದು ಕಟ್ಔಟ್, ಎಕ್ಸಾಕ್ಟ್ಲಿ ಕಟ್ಔಟ್. ಆಮೇಲೆ ಯಾವಾಗ್ಲೂ ಏನ್ ಮಾಡ್ತಾ ಇದ್ವಿ ಅಂದ್ರೆ ಸರ್, ಸ್ಟೇರ್ ಕೇಸ್ ಅಕ್ಕಪಕ್ಕ ಕೊಡ್ತಾ ಇದ್ವಿ. ಹೌದು, ಸಪರೇಟ್ ಆಗಿ ಇಲ್ಲಿ ಪೂಜಾ ರೂಮ್ ಮಧ್ಯದಲ್ಲಿ ಇಟ್ಕೊಂಡಿರೋದ್ರಿಂದ ಏರಿಯಾ ಮ್ಯಾಟ್ ಫಿನಿಶ್ ಟೈಲ್ಸ್ ಹಾಕಿದ್ದೀರಾ ಇಲ್ಲಿ? ಹೌದು ಸರ್. ಓಹೋ, ಚೆನ್ನಾಗಿದೆ ನೋಡಿ ಸರ್. ಇದು ಆಮೇಲೆ ಲೆವೆಲ್ ವರೆಗೆ ಈ ಕಡೆ ಟ್ರೈ ಅಂತಂದ್ರೆ ಇದು ಕಂಪ್ಲೀಟ್ಲಿ ವೆಟ್ ಏರಿಯಾ ಸರ್. ವೆಟ್ ಏರಿಯಾಗೆ ಆಲ್ಮೋಸ್ಟ್ ಇದೇನು ಗ್ಲಾಸ್ ಪಾರ್ಟಿಷನ್ ಅದೆಲ್ಲ ಏನು ಬೇಡ ಅಂತೇಳಿ ಬಂದ್ವಿ ಅಂತಂದ್ರೆ ಸರ್, ಎಕ್ಸಾಕ್ಟ್ಲಿ ಇಲ್ಲೊಂದು ವಾಷಿಂಗ್ ಮಿಷಿನ್ ಏರಿಯಾ ಕೊಟ್ಟಿದ್ದೀವಿ. ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಮತ್ತು ಅದೇನು ಅದು ಲಿಕ್ವಿಡ್ಸ್ ಅದು ಇದೆಲ್ಲ ಸ್ಟೋರ್ ಮಾಡೋದಕ್ಕೆ, ಮತ್ತೆ ಏನು ಯಾವುದೇ ಸ್ಟೋರೇಜ್ಗೆ ಏನು ಬೇಕು ಅದೆಲ್ಲದಕ್ಕೆ ಅಂತೇಳಿ ಇಲ್ಲೇ ಬಂತಲ್ವಾ ಸರ್. ಓಕೆ, ಅಲ್ಲಿ ಇಲ್ಲೊಂದು ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದೇನೋ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, RCC ಅನ್ನೋ ಕಂಪ್ನಿಯನ್ನು 1 ವರ್ಷದ ಹಿಂದೆ ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೆ. ಆವಾಗ ನೀವೆಲ್ಲ ಅಂದ್ಕೊಂಡಿರ್ಬೋದು RCC ಅವ್ರಿಗೆ ಕೆಲಸ ಕೊಡ್ಬೋದಾ, ಹೇಗಪ್ಪ ಹೊಸ ಕಂಪ್ನಿ ಅಂತಿದ್ರೆ. ಇವತ್ತು ತಮ್ಮೆಲ್ಲರ ಒಂದು ಸಪೋರ್ಟ್ ಅಂತ ಹೇಳ್ಬೋದು, RCC ಅವರು 100ಕ್ಕೂ ಹೆಚ್ಚಿನ ಪ್ರಾಜೆಕ್ಟ್ಗಳನ್ನು ಮಾಡ್ತಾ ಇದ್ದಾರೆ, ಇನ್ನೂ ಮುಂದುವರಿತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ನಿಮ್ಮ ಕನಸಿನ ಮನೆಯನ್ನು ಕಾನ್ಫಿಡೆಂಟಾಗಿ, ಹೌದು ವೀಕ್ಷಕರೇ, ಕಾನ್ಫಿಡೆಂಟಾಗಿ RCC ಅವರಿಗೆ ಕೆಲಸ ಕೊಡ್ಬೋದು. ಕಾರಣ ಏನಂತಂದರೆ, ಕನ್ನಡಕರ ಲಾಕ್ ಚಾನಲಲ್ಲೇ ಅನೇಕ ಹೋಮ್ ಟೂರ್ಗಳು ತೊಗೊಂಡ್ಬರ್ತಾ ಇದ್ದಾರೆ ಆ್ಯಂಡ್ ಯಾರಿಗೂ ಗೊತ್ತಿಲ್ಲದೆ ಇರುವಂಥ ಅನೇಕ ಮಾಹಿತಿಗಳನ್ನು ನಿಮಗೋಸ್ಕರ ಕೊಡ್ತಾ ಇದ್ದಾರೆ. ನಾಲೆಜ್ ವಿಡಿಯೋಸನ್ನೆಲ್ಲ ಕೊಡ್ತಾ ಇರ್ತೀವಿ. ಸೊ ಒನ್ ಆಫ್ ದ ಲೀಡಿಂಗ್ ಕಂಪ್ನಿ, ಟ್ರಸ್ಟೆಡ್ ಕಂಪನಿ RCC ಆಗಿದೆ ವೀಕ್ಷಕರೇ. ನಿಮ್ಮ ಕನಸಿನ ಮನೆಯನ್ನು RCC ಯೊಂದಿಗೆ ನನಸಾಗಿಸ್ಕೋಬೋದು, ಅದು ಕೂಡ ಬೆಸ್ಟ್ ಪ್ರೈಸಲ್ಲಿ. ಹೌದು ವೀಕ್ಷಕರೇ, RCCನೇ ಇವತ್ತು ಮಾರ್ಕೆಟಲ್ಲಿ ಒಂದು ಬೆಲೆಗಳ ಒಂದು ಮಹಾ ಇದನ್ನೇ ತೊಗೊಂಡ್ಬಿಟ್ಟಿದೆ ಅಂತ ಹೇಳ್ಬೋದು. ಸೊ ಎಲ್ಲೇ ಹೋಗಬೇಕಾದ್ರೂ ವಿಚಾರಿಸ್ಕೊಂಬನ್ನಿ, ಬೆಸ್ಟ್ ಪ್ರೈಸ್ ಸಿಗುವಂಥದ್ದು RCCಯಲ್ಲಿ. ಸೊ ಡೆಫಿನೆಟ್ಲಿ ನೀವು RCC ಬರ್ಬೋದು, ಒಂದು ಒಳ್ಳೆ ಕನಸಿನ ಮನೆಯನ್ನು ನಿರ್ಮಾಣ ಮಾಡ್ಬೋದು. ಸೊ ಇವತ್ತು ಕೂಡ ಅಷ್ಟೇ ಒಂದು ಒಳ್ಳೆ ಬಜೆಟ್ ಮನೆ ಅಂತಂದರೆ ಇದು ಆ್ಯಕ್ಚುಲಿ ಪ್ರೀಮಿಯಮು ಹೌದು, ಬಜೆಟು ಹೌದು. ಅದು ಹೆಂಗಾಯಿತು, ಏನು ಕತೆ, ಪ್ರತಿಯೊಂದು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಹನುಮಂತ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್, ಈ ಮನೆ ಬಜೆಟು ಹೌದು, ಪ್ರೀಮಿಯಮು ಹೌದು, ಹೇಗೆ ಅದು ಸ್ವಲ್ಪ ಹೇಳ್ಬೋದು ನಮಗೆ? ಹೌದು ಸರ್. ಸರ್, ಇದೇನಂತಂದ್ರೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲೇ ವರ್ಕ್ ಮಾಡಿದ್ವಿ. ಅಂಡ್ ಆಮೇಲೆ ಆಲ್ಮೋಸ್ಟ್ ಒಂದು ಡೂಪ್ಲೆಕ್ಸ್ ಹೌಸ್ ಅಂದ್ರೆ ಗ್ರೌಂಡ್ ಇಂದನೇ ಡೂಪ್ಲೆಕ್ಸ್ ಮಾಡಿದೀವಿ, ಕೆಳಗಡೆಯಿಂದನೇ ಡೂಪ್ಲೆಕ್ಸ್ ಮಾಡ್ಕೊಂಡು. ಅಂದ್ರೆ ಎಂಟೈರ್ ಮನೆ ಓನರ್ಗನ ಅಥವಾ ಯಾರಿಗೆ? ಎಂಟೈರ್ ಮನೆ ಓನರ್ಗೆನೆ ಸರ್, ಬಾಡಿಗೆ ಇಲ್ಲ, ರೆಂಟ್ ಗಿಂಟೆಲ್ಲ ಏನಿಲ್ಲ. ಓಕೆ, ಜೊತೆ ಕಾರ್ ಪಾರ್ಕಿಂಗ್ ಮಾಡ್ಬಿಟ್ಟು. ಬಟ್ ಇದೇನಂದ್ರೆ ಇದು ಡೆಫಿನೆಟ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ, ಯಾಕಂತಂದ್ರೆ ಇದೊಂಥರ ಕಾನ್ಸೆಪ್ಟ್ ಯೂನಿಕ್ ಮನೆ ಅಂತ ಹೇಳ್ಬೋದು ಸರ್. ಸರಿ ಸರಿ ಸರಿ, ಆ ಥರದ್ದು ಮಾಡಿದ್ವಿ. ಅಂಡ್ ಅದನ್ನ ನಮ್ದು ಆಸ್ ಯೂಶುವಲ್ ಬಜೆಟ್ ಕನ್ಸ್ಟೆಂಟ್ ಇರೋದ್ರಿಂದ ತೀರಾ ಬಜೆಟ್ ಕಡ್ಡೋನು ಮಾಡೋಕ್ಕಾಗಿಲ್ಲ. ಒಂದು ಪ್ರೀಮಿಯಂ ಸೆಗ್ಮೆಂಟ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಖರ್ಚು ಮಾಡಿ ಒಂದು ಬಿಲ್ಡ್ ಮಾಡಿದ್ವಿ ಅಂತ. ಏನು ಬಜೆಟಲ್ಲಿ ಮಾಡಿದ್ರೆ ಸರ್? ಅರೌಂಡ್ ಒಂದು 55 lakhs ಆಗಿದೆ ಸರ್. 55 ಲಕ್ಷ ಆಗಿದೆ ಎಂಟೈರ್ ಮನೆಗೆ. ಒಂದಷ್ಟು ಗ್ರಿಲ್ಸ್ ಅದು ಇದನ್ನೆಲ್ಲ ಸಪರೇಟ್ ಆಗಿ ಅಡಿಷನ್ ಆಗಿ ಮಾಡ್ಕೊಂಡಿದ್ದಾರೆ. ಮೇಲ್ಗಡೆ ಅದು ಇದು ಕಾಣಿಸ್ತಾ ಇದೆಯಲ್ಲ, ಕಾಣಿಸ್ತಿರೋದಲ್ಲ, ಓನರ್ ಅಡಿಷನ್ ಆಗಿ. ಹೌದು ಸರ್. ಸೈಜ್ ಏನಿದೆ ಸರ್? ಈ ಸೈಟ್ ಸೈಜ್ ಬಂದ್ಬಿಟ್ಟು 30-40 ಇದೆ. ಫೇಸಿಂಗ್ ವೆಸ್ಟ್ ಫೇಸಿಂಗ್ ಸೈಟ್. ಆಮೇಲೆ ನಮಗೆ ಆಲ್ಮೋಸ್ಟ್ ಒಂದು 28-29 ಚದರ ಬರುತ್ತೆ ಸರ್ ಬಿಲ್ಡಿಂಗ್. ಹತ್ತತ್ರ 29 ಚದರ ಬರುತ್ತೆ ಸರ್. ಸೊ ಹಂಗ್ ಲೆಕ್ಕ ಹಾಕೊಂಡ್ರೆ ನಮ್ದು ಆಕ್ಚುಲಿ 55 ಗಿಂತನೂ ಮೇಲೆ ಹೋಗ್ಬೇಕು. ಬಟ್ ಅದ್ರ 55 ಮಾಡಿ ಮುಗಿಸ್ಕೊಟ್ಬಿಟ್ಟಿದ್ದೀರಾ. ಓಕೆ, ಇದನ್ನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಟೈಮ್ ಎಷ್ಟು ತಗೊಂಡ್ರಿ ನೀವು? ಸರ್, ಆಲ್ಮೋಸ್ಟ್ ನಮಗೆ ಇದೇನಂತಂದ್ರೆ ನಾವು ಕನ್ಸ್ಟ್ರಕ್ಷನ್ ಬೇಗನೆ ಮುಗಿಸಿದ. ಅಂದ್ರೆ ಅದ್ರ ಜೊತೆನಲ್ಲಿ ಇಂಟೀರಿಯರ್ ಕೂಡ ಕ್ಲೈಂಟ್ ಫ್ರೆಂಡ್ ಇದ್ರು ಅಂತ ಹೇಳ್ಬಿಟ್ಟು ಇಂಟೀರಿಯರ್ ಅವ್ರ ಸ್ಕೋಪಲ್ಲಿ ಮಾಡ್ಕೊಂಡಿದ್ದಾರೆ. ನಮ್ಗೆ ಇಂಟೀರಿಯರ್ಗೆ ಒಂದು 1 month 2 months ಅಂತ ಹೇಳ್ಬಿಟ್ಟು ಸ್ವಲ್ಪ ಟೈಮ್ ಲ್ಯಾಗ್ ಆಯಿತು. ಅರೌಂಡ್ ಓವರ್ ಆಲ್ ಎಂಟೈರ್ ಪ್ರಾಜೆಕ್ಟ್ 1 year ಆಯಿತು ಸರ್. 1 ವರ್ಷದಲ್ಲಿ ಮುಗಿಸ್ಕೊಟ್ಟಿದ್ದೀರಾ? ಮುಗಿಸಿದ್ದೀವಿ ವಿತ್ ಇಂಟೀರಿಯರ್. ಸರ್, ಯಾವ ಏರಿಯಾದಲ್ಲಿ ಇದೆ ಸರ್ ಇವಾಗ? ನಾವು ನಮ್ಮ ಆಫೀಸಿಗೆ ನಿಯರ್ ಬೈ ಬಗಲ್ಗುಂಟೆ ನಿಯರ್ ಬೈ ಏರಿಯಾದಲ್ಲಿ ಇದೀವಿ ಸರ್. ಓಕೆ ಓಕೆ. ಒಂದು ಡೌಟ್ ಇದೆ ಸರ್ ನಮಗೆ. ಸೊ ತುಂಬಾ ಜನ ಅನ್ಕೊಂಡಿರ್ತಾರೆ RCC ಅನ್ನುವಂಥದ್ದು ಇವತ್ತು ಎಲ್ಲ ಕಡೆ ಮಾಡಕ್ ಆಗುತ್ತೋ ಇಲ್ಲೋ ಇವ್ರ ಕೈಲಿ ಅನ್ನೋ ಒಂದು ಡೌಟ್ ಇರುತ್ತೆ. ಸೊ ನೀವು
ಸಿಟಿ ಸೆಂಟ್ರಿಂದ ಎಲ್ಲೆಲ್ಲಿವರೆಗೆ ರೀಚ್ ಆಗಿದ್ದೀರಾ ಬೆಂಗಳೂರಲ್ಲಿ? ಆಲ್ಮೋಸ್ಟ್ ಸಿಟಿ ಸೆಂಟರ್ ಇಂದ ಇವಾಗ ನಮ್ಮ ಆಫೀಸ್ ಇರೋದು ನಾವು ನಾರ್ತ್ ಅಲ್ಲಿ ಇದೀವಿ. ನಾರ್ತ್ ಇಂದ ನಾವು ಅಪ್ ಟು ಸರ್ಜಾಪುರ, ಎಲೆಕ್ಟ್ರಾನ್ ಸಿಟಿ, ಹೊಸ ರೋಡು, ಹೊಸ ರೋಡ್ಗೆ ಹೋಗ್ಬಿಟ್ಟಿದ್ದೀರಾ? ಹೊಸ ರೋಡ್ ಗಂಟ ಅಲ್ಲಿಗೆ ಹೋಗ್ಬಿಟ್ಟಿದ್ದೀರಾ? ಸೊ ಎಲ್ಲ ಕಡೆ ಮಾಡ್ತೀರಾ? ಎಲ್ಲ ಕಡೆ ಮಾಡ್ತಾ ಇದೀವಿ. ಈ ಕಡೆ ಹೋದ್ರೆ ಯಲಹಂಕ, ಆಲ್ಮೋಸ್ಟ್ ಒಂದು ಪ್ರಾಜೆಕ್ಟ್ ನಮ್ಮ ರೆಫರೆನ್ಸ್ ಕ್ಲೈಂಟ್ ಇಂದ ಒಂದು ಚಿಕ್ಕಬಳ್ಳಾಪುರ ಒಂದು ಸ್ಟಾರ್ಟ್ ಮಾಡಿದೀವಿ. ಚಿಕ್ಕಬಳ್ಳಾಪುರ ಅಂದ್ರೆ ಸ್ವಲ್ಪ ಡಿಸ್ಟೆನ್ಸ್ ಚಾರ್ಜಸ್ ಅದಂತ ಸ್ವಲ್ಪ ಎಲ್ಲ ಅಡಿಷನ್ ಆಯ್ತು. ಬಟ್ ಅವ್ರು ಇಲ್ಲ ನೀವೇ ಮಾಡ್ಬೇಕಂತ ಹೇಳಿದಕ್ಕೆ ನೀವು ಫಸ್ಟ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ತುಂಬಾ ಎಂಕರೇಜ್ ಮಾಡಿದ್ರು. ಚಿಕ್ಕಬಳ್ಳಾಪುರ ಸ್ಟಾರ್ಟ್ ಮಾಡಿದ್ವಿ. RCC ಎಲ್ಲ ಕಡೆ ಬರ್ತಾ ಇದೆ, ಟ್ರೆಂಡ್ ಆಗ್ತಾ ಇದೆ, ಬರ್ಬೋದಲ್ವಾ? ಸೊ ವೀಕ್ಷಕರೇ, ನಿಮ್ಮ ಕನಸಿನ ಮನೆ ನಾನು ಆಲ್ರೆಡಿ ಹೇಳ್ದಂಗೆ ನನ್ಸಾಗಿಸಬೇಕು ಅಂತಂತಂದ್ರೆ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸರ್ ಎಷ್ಟು BHK ಮನೆ ಇದು? ಸರ್ ಇದು ಆಲ್ಮೋಸ್ಟ್ ಒಂದು 4 BHK ಮನೆ ಅಂತ. 4 BHK ಮನೆ. ಸೊ 3 ಫ್ಲೋರ್ ಬಂದಿದೆ. 3 ಫ್ಲೋರ್ ಇದೆ, 4 ಫ್ಲೋರ್ ಇದೆ. ಆಮೇಲೆ 4 ಬೆಡ್ರೂಮ್ ಇದೆ. ಕೆಳಗಡೆ ಏನು ಒಂದು ಗೆಸ್ಟ್ ಬೆಡ್ರೂಮ್ ತರನು ಸಪರೇಟ್ ಗೆಸ್ಟ್ ಬೆಡ್ರೂಮ್ ತರ ಮಾಡಿದ್ರ. ನೋಡ್ಕೊಂಬರೋಣ ಹಾಗಾದ್ರೆ ಮನೆ ವೀಕ್ಷಕರೇ, ನೋಡ್ಕೊಂಬಂದ್ಬಿಡೋಣ. ಸರ್ ರೋಡ್ ಲೆವೆಲ್ ಇಂದ ಎಷ್ಟು ಹೈಟ್ ಅಲ್ಲಿ ಇದೆ ಇದು? ಸರ್ ರೋಡ್ ಲೆವೆಲ್ ಇಂದ ನಾವು ನೋಡಬಹುದು ಆಲ್ಮೋಸ್ಟ್ ಒಂದು 2.5 ಫೀಟ್ ಮೇಲೆ ಇದೀವಿ ಸರ್. 2.5 ಅಡಿ ಮೇಲೆ ಇದೀವಿ. ಇಲ್ಲಿಗೆ ನಾವು 1.5 ಅಡಿ ತಗೊಂಡಿದೀವಿ, 1.5 ಅಡಿ 2 ಅಡಿ ತಗೊಂಡಿದೀವಿ ಅಂತ ಕಟ್ಟೆ ತರ ಮಾಡಿದಿರಾ ಅಲ್ವಾ? ಇಲ್ಲಿ ಡೌನ್ ಇರೋದ್ರಿಂದ ಅಲ್ಲಿ ಹೋದ್ರೆ 3 ಅಡಿ ಬಂದಿದೆ ಸರ್. ಓಕೆ ಓಕೆ ಓಕೆ. ಸರ್ ಫ್ರಂಟ್ ಎಲಿವೇಶನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಫ್ರಂಟ್ ಎಲಿವೇಶನ್ ನೋಡಬಹುದು ಎಲ್ಲೂನು ಒಳಗಡೆ ಮನೆ ಬ್ಯೂಟಿಫುಲ್ ಆಗಿದೆ. ಬಟ್ ಎಲಿವೇಶನ್ ಅಲ್ಲಿ ತುಂಬಾ ಏನು ಇಂಪ್ಲಿಮೆಂಟ್ಸ್ ಮಾಡಕ್ ಹೋಗಿಲ್ಲ. ಒಂದು ಸಿ ಬ್ಯಾಂಡ್ ಒಂದು ತಗೊಂಡೋಗಿದೀವಿ ಮೇಲ್ಗಡೆ ಗಂಟ. ಅವೆರಡು ವಿಂಡೋಗಳಿಗೆ ಅಂತ ಹೇಳಿ ಎಲ್ಲ ಪ್ಲಾಸ್ಟಿಂಗ್ ಅಲ್ಲೇನೆ ಒಂದು ಬಾಕ್ಸ್ ಕಟ್ಕೊಂಡಿದೀವಿ. ಬಾಕ್ಸ್ ಹಾಕಿರೋದು ಇದು ಅಲ್ವಾ? ಅದೆರಡು ಅಲೈನ್ಮೆಂಟ್ ವಿಂಡೋ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದೀವಿ. ಅಂಡ್ ಇಲ್ಲಿ ಮಧ್ಯದಲ್ಲೂ ಕೂಡ ವಿಂಡೋಸ್ ಬಂದಿದೆ. ಹೌದು, ಅದಕ್ಕೊಂದು ಸಪ್ರೇಟ್ ಬ್ಯಾಂಡ್ ಮಾಡಿದೀವಿ. ಅಲ್ಲೊಂದು ಸ್ವಲ್ಪ ಟೆಕ್ಸ್ಚರ್ ಪೇಂಟ್ ಬರೋದಿದೆ ಸರ್. ಈ ವೈಟ್ ಕಲರ್ ಏನಿದೆಯಲ್ಲ, ಅಲ್ಲೊಂದು ಸ್ವಲ್ಪ ಪೇಂಟಿಂಗ್ ಇದೆ. ಅಲ್ಲಿ ಟೈಲ್ಸ್ ಅಂತ ಪ್ಲಾನ್ ಮಾಡಿದ್ವಿ, ಮತ್ತೆ ಅದು ಕ್ಯಾನ್ಸಲ್ ಮಾಡಿ ಪೇಂಟಿಂಗ್ ಅಂತ ಪುಷ್ ಮಾಡಿದೀವಿ. ಲೆಫ್ಟ್ ಸೈಡ್ ಅಲ್ಲಿ ಆಮೇಲೆ ಲೆಫ್ಟ್ ಸೈಡ್ ಅಲ್ಲಿ ಹೋದ್ವಿ ಅಂತಂದ್ರೆ ಅದೆಲ್ಲ ಮಾಮೂಲಿ ಟೆಕ್ಸ್ಚರ್ ಪೇಂಟ್ ಅಲ್ಲಿ ಡಿಸೈನ್ ಮಾಡ್ಕೊಂಡಿದೀವಿ. ಆ ಕಡೆ ಅಲ್ಲಿ ಮೂಲೆಯಲ್ಲಿ ಹೋದ್ವಿ ಅಂತಂದ್ರೆ ಸರ್ ಅಲ್ಲೂ ಅಗೇನ್ ಒಂದು ಪ್ಯಾಸೇಜ್ ಇದೆ ಸರ್ ನಮಗೆ ಒಳಗಡೆ. ಸೊ ಫ್ರಂಟಲ್ಲಿ ನಾವು ಇದನ್ನ ಏನು ಕಾನ್ಸೆಪ್ಟ್ ಮಾಡಿದ್ವಿ ಅಂತಂದ್ರೆ ಸರ್ ಎಲ್ಲಾನು ಇವಾಗ ಎಲ್ಲ ಪೇಂಟಿಂಗ್ಸು ನಾವು ಒಂದು ಸ್ವಲ್ಪ ಅಡ್ಡ ಡಿಸೈನ್ ಮಾಡ್ತಾ ಇದ್ವಿ. ಇದು ವರ್ಟಿಕಲ್ ಟವರ್ ಥರ ಬರಲಿ ಅಂತ ಹೇಳ್ಬಿಟ್ಟು ಮತ್ತೆ ಯೆಲ್ಲೋ ಮತ್ತೆ ವೈಟ್ ಗ್ರೇ 3 ಕಾಂಬಿನೇಷನ್ ಇಟ್ಕೊಂಡು ಪೇಂಟಿಂಗ್ ಅಲ್ಲಿ ಡಿಸೈನ್ ಮಾಡ್ತಾ ಮಾಡಿರುವಂತದ್ದು. ಕೆಳಗಡೆ ಸರ್ ಇಲ್ಲಿ ಕೆಳಗಡೆ ಬಂದ್ರೆ ನಮಗೆ ಕಂಪ್ಲೀಟ್ಲಿ ಕ್ಲೋಸ್ಡ್ ಒಂದು ಇದು ಯೂಸ್ ಗೇಟ್ ಕಾಣಿಸ್ತಾ ಇದೆ. ಸೊ ಈ ಗೇಟ್ ಹೆಂಗೆ ಎಷ್ಟಿದೆ ಅಂತಂದ್ರೆ ಆಲ್ಮೋಸ್ಟ್ ನಮ್ಗೊಂದು 16 ಅಡಿ ಅಗಲ ಇದೆ ಸರ್. 16 ಅಡಿ ಅಗಲ ಇದೆ, ಫುಲ್ ಕಂಪ್ಲೀಟ್ ಕ್ಲೋಸ್ ಇದೆ ಸರ್. ಇದೊಂದು ಪಾರ್ಟ್ ಹಿಂಗ್ ಬಂದಿದೆಯಲ್ಲ ಸರ್, ಯೆಲ್ಲೋ ಕಲರ್, ಅಲ್ಲೊಂದು ಸ್ಟೇರ್ ಕೇಸ್ ಬಂದಿದೆ. ಸೊ ಇದರಲ್ಲಿ ಈ ಮನೆಯಲ್ಲಿ ಪ್ಲಾನ್ ಕೂಡ ಡಿಫ್ರೆಂಟ್ ಅಂತ ಹೇಳ್ಬೋದು. ಆಮೇಲೆ ಸ್ಪೇಸ್ ಕೂಡ ತುಂಬಾ ಕಾಂಪ್ಯಾಕ್ಟ್ ಆಗಿ ಯೂಸ್ ಮಾಡಿದ್ವಿ. ನೋಡೋಣ ಒಳಗಡೆ ಹೋಗಿ ಬನ್ನಿ ಸರ್, ನೋಡ್ಕೊಂಡ್ ಆಮೇಲೆ ಗೇಟ್ ಒಂದ್ ಸ್ವಲ್ಪ ತೋರಿಸ್ಬಿಡಿ ಸರ್. ಹೇಳಿ ಗೇಟ್ ತೋರಿಸಿದ್ದು ಸರ್. ಗೇಟ್ ಅಲ್ಲಿ ನೋಡಬಹುದು ಎಲ್ಲ ಕಡೆ SS ಜಾಸ್ತಿ ಮಾಡ್ತಾ ಇದ್ವಿ. ಇವಾಗ ನಾವು MS ಅಲ್ಲೇ ಬರೀ ನಾವು 2x1 ಸೆಕ್ಷನ್ ಮತ್ತೆ 1.5x1 ಸೆಕ್ಷನ್ ಮತ್ತೆ 2x2 ಸೆಕ್ಷನ್ಸ್ ಕಂಪ್ಲೀಟ್ ಗೇಟ್ ನಾವು ಡ್ರಾಫ್ಟ್ ಮಾಡಿದೀವಿ. 4 ಫೋಲ್ಡ್ ಆಗಿ ಓಪನ್ ಆಗುತ್ತೆ ಸರ್. ಜನರಲ್ ಆಗಿ ಓಡಾಡ್ತೀವಿ ಅಂತಂದ್ರೆ ಜಸ್ಟ್ ಇಷ್ಟು ಮಾತ್ರನೇ ತಕೊಂಡು ಓಡಾಡ್ಬೋದು. ಸರಿ, ಒಬ್ರು ಓಡಾಡ್ತೀವಿ ಅಂತ ಹೇಳಿದ್ರೆ ಇಲ್ಲ ಏನಾರ ಒಂದು ಚಿಕ್ಕ 2 ವೀಲರ್ ಹೋಗುತ್ತಂದ್ರೆ 2 ತಗೋಬಹುದು. ಇಲ್ಲ ಫುಲ್ ದೊಡ್ಡದಾಗಿ ಓಪನ್ ಆಗ್ಬೇಕಂದ್ರೆ 4 ಫೋಲ್ಡ್ ಅಲ್ಲಿ ಓಪನ್ ಆಗುತ್ತೆ, ಓಪನ್ ಮಾಡ್ಕೋಬಹುದು ಸರ್. ಕಂಪ್ಲೀಟ್ ಆಗಿ ಬರೀ MS ಅನ್ನ ಡಿಸೈನ್ ಮಾಡಿ. ಬನ್ನಿ ಸರ್ ಒಳಗಡೆ ಹೋಗ್ಬಿಡಿ. ಸರ್ ಪಾರ್ಕಿಂಗ್ ಅಗಲ ಎಷ್ಟಿದೆ ಸರ್? ಪಾರ್ಕಿಂಗ್ ನೋಡಬಹುದು ನಮ್ಗೆ ಆಲ್ಮೋಸ್ಟ್ ಹಿಂಗೆ ಲೆಂತ್ ಬಂದ್ಬಿಟ್ಟು ಒಂದು 17 ಅಡಿ ಇದೆ ಸರ್. 18 ಅಡಿ ಗಂಟೆ ಸಿಗುತ್ತೆ. ಸರಿ, ಮತ್ತೆ ಈ ಸ್ಪೇಸ್ ಬಂದ್ಬಿಟ್ಟು ನಮಗೆ ಇಲ್ಲಿಗೇನೆ ನಮ್ಗೆ 13 ಅಡಿ ಸಿಗುತ್ತೆ ಸರ್. ಇಲ್ಲಿಗೆ 13 ಅಡಿ ಸಿಗುತ್ತೆ, ಮತ್ತೆ ಇದೊಂದು 6 ಅಡಿ ಎಕ್ಸ್ಟ್ರಾ ಸಿಗುತ್ತೆ ಸರ್ ನಮ್ಗೆ. ಓಕೆ, ಎಷ್ಟು ಕಾರ್ ನಿಲ್ಸ್ಬೋದು ಸರ್ ನಿಮ್ಮ ಪ್ರಕಾರ? ಆಲ್ಮೋಸ್ಟ್ ಒಂದು ಯೂಸ್ ವೆಹಿಕಲ್ ಇಡ್ತೀವಿ ಅಂತಂದ್ರೆ 1 ಇಡ್ಬೋದು, ಮತ್ತೆ ಅಲ್ಲೊಂದು ಪಕ್ಕದಲ್ಲಿ 2 ಕಾರ್ ಇಟ್ಕೋಬಹುದು. 2 ಕಾರ್ ಹಾಕ್ಬೋದು. 2 ಕಾರ್ ಹಾಕ್ಬೋದು. ಬಟ್ ಇದು ಆಲ್ಮೋಸ್ಟ್ ಡೆಡ್ ಎಂಡ್ ಸೈಟ್ ಆಗಿರೋದ್ರಿಂದ ಜಾಸ್ತಿ ವೆಹಿಕಲ್ಸ್ ನೀಡಿಲ್ಲ ಅಂತ ಹೇಳ್ಬಿಟ್ಟು ನಾವು ಆಕ್ಚುಲಿ ಡಿಸೈನ್ ಮಾಡಿರೋದು ಒಂದೇ ಕಾರ್ಗೆ ಅಂತಾನೆ ಯೂಸ್ ಆಗಿರ್ಲಿ ಅಂತ ಹೇಳಿ ಡಿಸೈನ್ ಮಾಡಿದ್ವಿ. ಇದೆಷ್ಟು ಸರ್ ಪಾರ್ಕಿಂಗ್ ಟೈಲ್ಸ್? ಇದು ಪಾರ್ಕಿಂಗ್ ಟೈಲ್ಸ್ ಆಲ್ಮೋಸ್ಟ್ ಒಂದು 40 ರೂಪೀಸ್ ಇದೆ ಸರ್. 40 ರೂಪಾಯಿ ಇದೆ. ಅಲ್ಲಿ ಇದೊಂದು ಸ್ವಲ್ಪ ಹೊಸ ಟ್ರೆಂಡಿಂಗ್ ಟೈಲ್ಸ್ ಅಂತ ಹೇಳ್ಬೋದು ಸರ್. ಇದು ಟ್ರೆಂಡಿಂಗ್ ಸರ್? ಇದು ಹೊಸ ತರ ಡಿಫ್ರೆಂಟ್ ಆಗಿ ಬಂದಿದೆ. ಇದೇನ್ ಸರ್ ಇದು ಇಲ್ಲಿ ತರ ಮಾಡಿರೋದು? ಸರ್ ಇದು ಗ್ಯಾಸ್ ಗೋಡನ್ ಅಂತ ಮಾಡಿದೀವಿ ಸರ್. ಅಲ್ಲಿ 2 ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದೀವಿ. ಒಂದೇ ಮನೆ ಇರೋದ್ರಿಂದ ಒಂದೇ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಎಕ್ಸ್ಟರ್ನಲ್ ಸ್ಟೇರ್ ಕೇಸೇ ಇಲ್ಲ ಸರ್. ಎಕ್ಸ್ಟರ್ನಲ್ ಸ್ಟೇರ್ ಕೇಸ್ ಇಲ್ಲ, ಇದೆಲ್ಲ ಒಳಗಡೆನೆ ಸ್ಟೇರ್ ಕೇಸ್ ಹೋಗುತ್ತೆ. ಮನೆ ಒಳಗಡೆಯಿಂದನೇ ಹೋಗೋದಾ? ಇದಿಷ್ಟು ವೇಸ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲೇ ಪ್ಯಾನಲ್ ಬೋರ್ಡ್ ಕೊಟ್ಬಿಟ್ಟಿದೀವಿ. ಮತ್ತೆ ಅಲ್ಲೊಂದು ರೂಮ್ಗೆ ಒಂದು ವಿಸಿಬಿಲಿಟಿ ಇರಲಿ ಅಂತ ಹೇಳ್ಬಿಟ್ಟು ಅಲ್ಲೊಂದು ಫಿಕ್ಸ್ಡ್ ಓಪನಬಲ್ ವಿಂಡೋ ಕೊಟ್ಕೊಂಡಿದೀವಿ. ಆಮೇಲೆ ಈ ಕಡೆ ಬಂದ್ವಿ ಅಂತಂದ್ರೆ ಸರ್ ಇಲ್ಲೊಂದು ಟ್ಯಾಪ್ ಕೊಟ್ಟಿದ್ದೀವಿ. ಟ್ಯಾಪು ಮತ್ತೆ ಒಂದು ನಾನ್ ಹೀಟರ್ ಮತ್ತೆ ಒಂದು ಚೇಂಬರ್ ಒಂದು ಮಾಡಿದೀವಿ ಸರ್. ಇದೇನು ಸರ್ ಇದು? ಸಂಪ ಸರ್. ಇದು ಸಂಪು. ಎಷ್ಟು ಲೀಟರ್ ಇದೆ? ಇದು ಆಲ್ಮೋಸ್ಟ್ ನಮಗೊಂದು 10,000 to 12,000 ಲೀಟರ್ ಸಂಪ್ ಇರುತ್ತೆ ಸರ್. 12,000 ಇರುತ್ತೆ ಸರ್. ಇದೆಲ್ಲ ಸರ್ ಇದು
ಸರ್ ಇದೆಲ್ಲ ಸೇಫ್ಟಿ ಗ್ರಿಲ್ಸ್ ಡಿಫ್ರೆಂಟ್ ದಪ್ಪ ತೊಗೊಂಡ್ಬಿಟ್ಟಿದ್ದಾರೆ ಚಾನಲ್ ಈ ಎಲ್ಲ ಈ ಸತಿ ಡಿಫ್ರೆಂಟ್ ತೊಗೊಂಡಿದ್ದೀವಿ ಆಮೇಲೆ ಇದೆಲ್ಲ ಇವಾಗ ಸ್ವಲ್ಪ ರೀಸೆಂಟಾಗಿ ಆಗಿರೋದು. ಓಕೆ ಆಲ್ಮೋಸ್ಟ್ ಗುರುಪುರಶಿಗೆ ಸ್ವಲ್ಪ ಶಫಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವ್ದಾದ್ರು ಆಗಿತ್ತು ಅದನ್ನೆಲ್ಲ ಹಂಗೆ ಪ್ಯಾಕ್ ಮಾಡಿದ್ದೀವಿ. ಗೋಡೆ ಕಟ್ಕೊಂಡ್ರೆ ಇವಾಗ ಅವ್ರಿಗೂ ಇಬ್ರಿಗೂ ಬೆಳಕು ಗಾಳಿ ಹೌದು ಸರ್, ಈ ಕಾನ್ಸೆಪ್ಟ್ ಹೋಗಿದ್ದೀವಿ ಸರ್. ಚೆನ್ನಾಗಿದೆ ಸರ್. ಈಗ ಸಣ್ಣ ಕಂಬಿಗೆ ಹೋಗೋ ಬದಲು ಈ ತರ ಹೋದಾಗ ನಿಮ್ ಕಾಸ್ಟ್ ಜಾಸ್ತಿ ಆಗುತ್ತಾ ಹಿಂಗೆ ಸರ್? ಇಲ್ಲ ಸರ್, ಕಾಸ್ಟ್ ಆಲ್ಮೋಸ್ಟ್ ನಮ್ಗೇನು ತುಂಬಾ ಜಾಸ್ತಿ ಏನಾಗಲ್ಲ. ಬಟ್ ಏನಂತಂದ್ರೆ ಇದರಲ್ಲಿ ಒಂದು ನೋಡೋದಕ್ಕೆ ಹೆವಿ ಕಾಣುತ್ತೆ ಸರ್. ಅಂದ್ರೆ ಇದೆಲ್ಲ ಆಲೋ ಇರುತ್ತೆ, ಪೈಪ್ ಇರುತ್ತೆ, ಆಲೋ ಇರುತ್ತೆ. ಬಟ್ ಇದರಲ್ಲಿ ಒಂದು ಡ್ರಾಬ್ಯಾಕ್ ಅಂತಂದ್ರೆ ಸರ್, ಇದು ಬೇಗ ರಸ್ಟಿಂಗ್ ಬಂದ್ರೆ ಇಲ್ಲಿ ಬಾಟಮ್ ಅಲ್ಲೆಲ್ಲ ಕಟ್ಟಾಗ್ಬಿಡುತ್ತೆ. ಅದು ಸಾಲಿಡ್ ಇರೋದಾದ್ರೆ ಸ್ವಲ್ಪ ಹೆವಿ ಇರುತ್ತೆ. ನಿಮ್ ಪ್ರಕಾರ ಇದು ಬೆಸ್ಟ್ ಅದು ಬೆಸ್ಟ್ ಯಾವ್ದು ಬೆಸ್ಟ್ ಅಂದ್ರೆ ಸರ್ ಇವಾಗ ಟ್ರೆಂಡಿಗೆ ಇರೋದು ಇದೇನೆ ಸರ್. ಯಾಕಂದ್ರೆ ಅದು ನಾವು ಏನೇ ನಮ್ಗೆ ಮೇಂಟೆನೆನ್ಸ್ ಮಾಡ್ಲೇಬೇಕು, ಅದಾದ್ರೂ ಇದಾದ್ರೂ ಇದಾಕಿದ್ರೆ ಸ್ವಲ್ಪ ಯೂಸ್ ಆಗಿ ಕಾಣುತ್ತೆ. ಒಳಗಡೆ ಹಾಲು ಅದಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಓಕೆ, ಬಟ್ ಹೆವಿ ಸೇಫ್ಟಿ ಗ್ರಿಲ್ ಇದೆ ಅಂತ ನಂಗೆ ಬನ್ನಿ ಸರ್ ಮುಂದೆ ತೋರಿಸ್ಬಿಡೋಣ. ಫ್ರಂಟ್ ಕ್ಲಾಡಿಂಗ್ ಹೇಳಿ. ಕ್ಲಾಡಿಂಗ್ ಸರ್ ಫ್ರಂಟ್ ಕ್ಲಾಡಿಂಗ್ ನೋಡ್ಬೋದು. ಕಂಪ್ಲೀಟ್ ಆಗಿ ರೆಗ್ಯುಲರ್ ಆಗಿ ನಾವು ಎಲ್ಲ ಬಿಲ್ಡಿಂಗ್ ಅಲ್ಲೂ ಮಾಡೋ ಥರನೇ ಪ್ಯಾಟರ್ನ್ ಮಾಡಿದೀವಿ. ಏನು ಸ್ವಲ್ಪ ಇದಕ್ಕೆ ಶುಗರ್ ಕೋಟೆಡ್ ಮ್ಯಾಟ್ ಫಿನಿಶ್ ಟೈಲ್ಸ್ ನ ಯೂಸ್ ಮಾಡಿದೀವಿ. ಶುಗರ್ ಕೋಟೆಡ್ ಸರ್? ಹೌದು ಸರ್. ಅಲ್ಲಿ ಲೈಟ್ ಹತ್ರ ಒಂಚೂರು ಲೈಟ್ ಆಗಿ ಗೊತ್ತಾಗುತ್ತೆ ಸರ್. ಹತ್ರ ಇಂದ ನೋಡಿದ್ರೆ ಒಂಥರ ಫಿನಿಶ್ ಬಂದಿದೆ ಸರ್. ಮ್ಯಾಟ್ ಇದೆ. ಎಷ್ಟು ಸರ್ ಕಾಸ್ಟ್ ಇದೆ ಸರ್? ಇದೊಂದು 60 ರೂಪಾಯಿ ಆಗುತ್ತೆ ಸರ್. 60 ರೂಪೀಸ್ ಆಗುತ್ತೆ ಮ್ಯಾಟ್ ಫಿನಿಶ್. ಓಕೆ. ಆಮೇಲೆ ಸರ್ ಇಲ್ಲೊಂದು ಚಿಕ್ಕದಾಗ ಒಂದು ರೈಲಿಂಗ್ ಅಂತ ಪ್ಲಾನ್ ಮಾಡಿದ್ವಿ. ಇದಕ್ಕೆ ಹೈಟ್ ಮಾಡಿದ್ರಿ ಇಷ್ಟು? ಅಂದ್ರೆ ಸರ್ ಇದು ಅದೇ ಸರ್, ಹೊಸ ಕಾನ್ಸೆಪ್ಟ್ ಇರ್ಲಿ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ ಸರ್. ಯೂಶುವಲಿ ಡೈರೆಕ್ಟ್ ಎಂಟ್ರಿ ಒಂದೇ ಸ್ಟೆಪ್ ಇರ್ತಾ ಇತ್ತು. ಇಲ್ಲಿ ನಾವು 4 ಸ್ಟೆಪ್ 5ನೇ ಮೆಟ್ಲಿಗೆ ಮನೆ ಒಳಗೆ 5ನೇ ಮೆಟ್ಲು ಒಳಗಡೆ ಮನೆ ಹೋಗೋದು. ಇದು ಗ್ರಾನೈಟ್ ಅಲ್ಲ ಸರ್? ಇದೆಲ್ಲ ಗ್ರಾನೈಟ್ ಸರ್, ಔಟ್ ಸೈಡ್. ಇದಿಷ್ಟು ಮಾತ್ರ. ಓಕೆ. ಡೋರ್ ಎಕ್ಸ್ಪ್ಲೇನ್ ಮಾಡಿ ಸರ್. ಇದು ಯುನಿಕ್ ಆಗಿದೆ ಡೋರ್ ಅಂತೂ ಡಿಫ್ರೆಂಟ್ ಆಗಿದೆ ಸರ್. ಹೇಳಿ ಸರ್ ಡೋರ್ ಬಗ್ಗೆ ಹೇಳಿ. ಡಿಫ್ರೆಂಟ್ ಆಗಿದೆ ಸರ್, ಕಂಪ್ಲೀಟ್ಲಿ ಟೀಕ್ವುಡ್ ಡೋರು. ಇದರಲ್ಲಿ ಸೆಕ್ಷನ್ ಏನು ವಾಸ್ಕಲ್ ಏನು ಹೆವಿ ತಗೊಂಡಿಲ್ಲ ಸರ್. ಆಲ್ಮೋಸ್ಟ್ ನಮಗೆ 4x5 ಸೆಷನ್ ಇದೆ, ತುಂಬಾ ಹೆವಿ ಅಂತ ತಗೊಂಡಿಲ್ಲ. ಬಟ್ ಈ ಡೋರ್ ಮಾತ್ರ ಡಿಫ್ರೆಂಟ್ ಆಗಿದೆ ಸರ್. ಎಷ್ಟು ಸರ್ ಇದು ಡೋರ್? ಆಲ್ಮೋಸ್ಟ್ ಸರ್ ಎಲ್ಲ ವಾಸ್ಕಲ್ ಮತ್ತೆ ಡೋರ್ಸ್ ಎಲ್ಲ ಸೇರಿಸ್ಬಿಟ್ಟು ಅರೌಂಡ್ ನಮಗೆ 50,000 to 55,000 ಗಂಟೆ. 55,000 ಚೆನ್ನಾಗಿದೆ ಸರ್. ನಾನು ಎಲ್ಲೂ ನೋಡಿಲ್ಲ ಯಾರ ಮನೆ. ಡಿಫ್ರೆಂಟ್ ಆಗಿದೆ ಸರ್. ಎಂಬೋಸ್ಡ್ ಆಗಿದೆ. ಇದು ಹ್ಯಾಂಡಲ್ ಹೌದು ಸರ್. ಚೆನ್ನಾಗಿದೆ ಸರ್. ಇದಕ್ಕೆ ನ್ಯಾಚುರಲ್ ಆಗಿ ಮಾಮೂಲಿ ಇದ್ರ ಹ್ಯಾಂಡಲ್ ಬೇಡ ಅಂತ ಹೇಳಿ ಇದನ್ನೇ ಚೂಸ್. ಇದು ರೆಡಿಮೇಡ್ ತರಿಸಿರೋದು ಸರ್? ಇದು ಇಲ್ಲ, ರೆಡಿ ಮಾಡಿಸಿರೋದು ಸರ್. ದಯವಿಟ್ಟು ಆರ್ಡರ್ ಕೊಟ್ಟು ರೆಡಿ ಮಾಡಿಸಿರೋದು ಸರ್. ಒಳಗಡೆ ಬಂದ್ರೆ ಫಸ್ಟ್ ಕಾಣಿಸೋದೆ ಫ್ಲೋರಿಂಗ್ ಸರ್. ಫ್ಲೋರಿಂಗ್ ಕಾಣಿಸುತ್ತೆ. ಹೇಳಿ ಸರ್. ಫ್ಲೋರಿಂಗ್ ಒಳಗಡೆನ ಎಕ್ಸ್ಪ್ಲೇನ್ ಮಾಡ್ಬಿಡೋಣ ಸರ್. ಎಂಟ್ರಿ ಆಗ್ತಿದ್ದಂಗೆ ಇದೊಂದು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಸರ್. ಏನಿದು ಅರ್ಥನೇ ಆಗ್ತಿಲ್ವಲ್ಲ ಇದು ಸರ್? ನೋಡಿ, ಇಲ್ಲಿ ಎಂಟ್ರಿ ಆಗ್ತಿದೆ ಅಂತಂದ್ರೆ ಎಲ್ಲಿ ಹೋಗ್ಬೇಕು ಏನಂತ ಸ್ವಲ್ಪ ಗೊತ್ತಾಗಲ್ಲ. ಹೌದು. ಈ ಕಡೆ ರೂಮ್ ಇದೆ, ಈ ಕಡೆ ನಮಗೆ ಲಿವಿಂಗ್ ಏರಿಯಾ ಎಲ್ಲ ಇದೆ. ಓಕೆ. ಅಂಡ್ ಇದು ವೆಸ್ಟ್ ಫೇಸಿಂಗ್ ಸೈಟ್ ಆಗಿರೋದ್ರಿಂದ ಸರ್ ಎಕ್ಸಾಕ್ಟ್ಲಿ. ಆಮೇಲೆ ಸರ್ ಪ್ಲಾನಿಂಗ್ ಅಲ್ಲಿ ಫಸ್ಟ್ ಹೇಳ್ಬಿಡ್ತಾ ಇದೀನಿ, ನಮ್ಕಿನ್ನ ಜಾಸ್ತಿ ಇನ್ವಾಲ್ವ್ಮೆಂಟ್ ಮತ್ತೆ ಇಂಪ್ಲಿಮೆಂಟೇಷನ್ಸ್ ಕ್ಲೈಂಟ್ ದೇನೆ ಇದ್ದು ಸರ್. ಓನರ್ದೇನೆ ನನಗಿಲ್ಲ ಹಿಂಗೆ ಬೇಕು ಪರ್ಟಿಕ್ಯುಲರ್ಲಿ ಅಂತ ಹೇಳಿ ಅವರೇ ಕುತ್ಕೊಂಡು ಮಾಡಿಸಿರೋದು ಸರ್ ಇದನ್ನ. ಸರಿ. ಹಿಂಗ್ ಬಂದ್ವಿ ಅಂತಂದ್ರೆ ಸರ್ ಎಕ್ಸಾಕ್ಟ್ಲಿ ನಮ್ಗೆ ಇದು ಅಗ್ನಿಮೂಲೆ, ಇದು ನಮ್ಗೆ ನಾರ್ತ್ ಈಸ್ಟ್ ಕಾರ್ನರ್ ಸರ್. ದೇವಮೂಲೆನಲ್ಲಿ ಲಿವಿಂಗ್ ಏರಿಯಾ ಬಂದ್ರೆ ಒಳ್ಳೇದಂತ ಹೇಳ್ಬಿಟ್ಟು ಯೂಶಲಿ ನಾವು ವೆಸ್ಟ್ ಫೇಸಿಂಗ್ ಏನ್ ಮಾಡ್ತೀವಿ ಆ ಕಡೆ ಬಿಲ್ಡ್ ಮಾಡ್ತೀವಿ ಅದನ್ನ. ಹೌದು. ಸೊ ಇಲ್ಲಿ ಏನ್ ಮಾಡಿದ್ವಿ ಅಂತಂದ್ರೆ ಸರ್, ಇದು ಕಂಪ್ಲೀಟ್ ಆಗಿ ಲಿವಿಂಗ್ ಏರಿಯಾನ ಎಕ್ಸಾಕ್ಟ್ಲಿ ನಾವು ನಾರ್ತ್ ಈಸ್ಟ್ ಕಾರ್ನರಲ್ಲಿ ಬಿಲ್ಡ್ ಮಾಡಿದೀವಿ ಸರ್. ಓಕೆ. ಈ ಸೈಜ್ ಏನಿದೆ ಸರ್? ಈ ಲಿವಿಂಗ್ ಏರಿಯಾದ ಸೈಜ್ ಬಂದ್ಬಿಟ್ಟು ಆಲ್ಮೋಸ್ಟ್ 20 ಅಡಿ ಉದ್ದ ಇದೆ ಸರ್. 20 ಅಡಿ ಉದ್ದ ಇದೆ. ಆಮೇಲೆ ನಮಗೆ ಅಗಲ ಬಂದ್ಬಿಟ್ಟು ಆಲ್ಮೋಸ್ಟ್ ನಮಗೆ ಪಾರ್ಕಿಂಗ್ ಎಷ್ಟು ಸಿಗುತ್ತೆ ಸರ್? ಆಲ್ಮೋಸ್ಟ್ ಒಂದು 16-18 ಅಡಿ ಗಂಟೆ ಸಿಗುತ್ತೆ ಸರ್. ಓಕೆ. ಫ್ಲೋರಿಂಗ್ ಹೇಳಿ ಸರ್ ಇವಾಗ. ಫ್ಲೋರಿಂಗ್ ಬಂದ್ಬಿಟ್ಟು 4x6 ಸ್ಮಾರ್ಟ್ ಮಾರ್ಬಲ್ಸ್ ಸರ್. ಇದು ಎಷ್ಟಾಯ್ತು ಸರ್ ಇದು ಪ್ರೈಸ್? ಸರ್ ಇದು ಆಲ್ಮೋಸ್ಟ್ ಒಂದು 120 ರೂಪಾಯಿ 110 ರೂಪಾಯಿ ಗಂಟೆ ನಮಗೆ ಕಾಸ್ಟ್ ಬಿದ್ದಿದೆ ಸರ್. ಎಲ್ಲರೂ ಆಲ್ಮೋಸ್ಟ್ ಇವಾಗ ಸ್ಮಾರ್ಟ್ ಮಾರ್ಬಲ್ ಇಷ್ಟಪಡ್ತಾರೆ. ಇಲ್ಲ ಸರ್, ನಾವೆಲ್ಲರಿಗೂ ಇದನ್ನೇ ಸಜೆಸ್ಟ್ ಮಾಡ್ತಾ ಇದೀವಿ. ಅದೇ ಡೆಫಿನೆಟ್ಲಿ ಏನಂತ ಗೊತ್ತಿಲ್ಲ ಮುಂದೆ ಫ್ಯೂಚರ್ ಹೆಂಗಿದೆ ಬಟ್ ನಾವು ಸ್ವಲ್ಪ ಸ್ಟಡಿ ಮಾಡಿನೇ ಇದು ಮಾಡ್ತಾ ಇದೀವಿ. ಅಂಡ್ ಇದ್ರ ಮೇಲ್ಗಡೆ ಎಕ್ಸಾಕ್ಟ್ಲಿ ನೀವು ತೋರಿಸ್ತಾ ಇರೋದು ಕಟ್ಔಟ್ ಸರ್. ಇದು ಕಟ್ಔಟ್? ಎಕ್ಸಾಕ್ಟ್ಲಿ ಕಟ್ಔಟ್. ಆಮೇಲೆ ಯಾವಾಗ್ಲೂ ಏನ್ ಮಾಡ್ತಾ ಇದ್ವಿ ಅಂದ್ರೆ ಸರ್, ಸ್ಟೇರ್ ಕೇಸ್ ಅಕ್ಕಪಕ್ಕ ಕೊಡ್ತಾ ಇದ್ವಿ. ಸಪರೇಟ್ ಆಗಿ ಇಲ್ಲಿ ಪೂಜಾ ರೂಮ್ ಮಧ್ಯದಲ್ಲಿ ಇಟ್ಕೊಂಡಿರೋದ್ರಿಂದ ಪೂಜಾ ರೂಮ್ ಒಂದು ಡೋರ್ ಕ್ಲೋಸ್ ಮಾಡಿ ಸರ್. ಅದು ತೋರಿಸ್ಬಿಡೋಣ. ಏನು ಇಷ್ಟೊಂದು ಕ್ರೇಜಿ ಆಗಿದೆಲ್ಲ ಸರ್ ಡೋರ್? ಇದು ಕ್ರೇಜಿ ಆಗಿದೆ ನೋಡಿ ಸರ್. ಹೌದು. ಡಿಫ್ರೆಂಟ್ ಆಗಿದೆ. ಆಮೇಲೆ ಎದುರುಗಡೆ ಹಿಂಗ್ ಬರ್ತಾ ಇದ್ದಂಗೆನೆ ಅದು ಪೂಜಾ ರೂಮ್ ಒಂದು ಯೂನಿಕ್ ಆಗಿ ಕಾಣಿಸುತ್ತೆ ಸರ್. ಇದು ಪ್ಲಾನ್ ಮಾಡಿರೋದು ನಿಜವಾಗ್ಲೂ. ಹೌದು. ವಾವ್ ಸರ್. ಪೂಜಾ ರೂಮ್ ಸೈಜ್ ಏನಿದೆ ಸರ್ ಇದು? ಸರ್ ಪೂಜಾ ರೂಮ್ ಸೈಜ್ ಬಂದ್ಬಿಟ್ಟು ನಮಗೆ ಆಲ್ಮೋಸ್ಟ್ 5x4 ಇದೆ ಸರ್. 5x4 ಇದೆ ಸರ್. ಡೋರ್ ಎಷ್ಟೈತಿ ಇದು ಸರ್? ಇದನ್ನು ಅಷ್ಟೇ ಸ್ವಲ್ಪ ಕಾಸ್ಟ್ ಆಗಿದೆ ಸರ್. ಕಾರ್ವಿಂಗ್ ಎಲ್ಲ ಜಾಸ್ತಿ ಇದಿರೋದ್ರಿಂದ ಮತ್ತೆ ಇವೆಲ್ಲ ಅಡಿಷನಲ್ ಕಾಸ್ಟ್ ಬಂದಿರೋದ್ರಿಂದ ಆಲ್ಮೋಸ್ಟ್ ನಮ್ಮೊಂದು 50-60 ಸಾವಿರ ಹೋಗಿದೆ ಸರ್. ಇದು 50,000 to 60,000. ಹೌದು ಸರ್. ಈ ಡೋರಲ್ಲಿ ತುಂಬಾನೇ ಕಾರ್ವಿಂಗ್ ಇದೆ ಸರ್. ಹೌದು ಸರ್. ಕ್ರೇಜಿ ಇದೆ ಬಿಡಿ ಸರ್ ಇದು.
ಆಮೇಲೆ ಇದ್ರ ಒಳಗಡೆ ಇಲ್ಲಿ ಸರ್ ಒಳಗಡೆ ನೋಡ್ಬೋದು ಒಂದು 3 ಸ್ಟೆಪ್ ಮಾಡಿದ್ದೀವಿ. ಅದು 3 ಸ್ಟೆಪ್ ಮಾಡಿಬಿಟ್ಟು ದೇವ್ರ ಫೋಟೋ ಇಡೋದಕ್ಕೆ ಅಂತ ಎಲ್ಲ ಪ್ಲಾನ್ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಡೈರೆಕ್ಟ್ ಏನು ನ್ಯಾಚುರಲ್ ಲೈಟ್ ಬೀಳಕ್ಕೆ ಅಂತ ಎಲ್ಲ ಪ್ರೊವಿಷನ್ಸ್ ಕೊಟ್ಟಿದ್ದೀವಿ. ಈ ಪೂಜೆ ರೂಮಲ್ಲಿ ಏನಂದ್ರೆ ಸರ್ ವೈಟ್ ಬದಲಾಗಿ ಒಂದು ಸ್ವಲ್ಪ ಡಿಸೈನರ್ ಟೈಲ್ಸ್ನ ಯೂಸ್ ಮಾಡಿದ್ದೀವಿ ಸರ್. ಅದನ್ನೇ ಆಲ್ಮೋಸ್ಟ್ 2x4 ಸೈಜ್ದು ಅದನ್ನ ಇಟ್ಕೊಂಡಿದ್ವಿ. ಆಮೇಲೆ ಗೋಲ್ಡ್ ಬೀಡಿಂಗ್ ಸರ್ ಚೆನ್ನಾಗಿ ಬಂದಿದೆ ಸರ್. ಇದು ಡಿಸೈನರ್ ಟೈಲ್ಸ್ ಯಾರೋ ಅನ್ಕೊಂಡಿರಲ್ಲ, ಡಿಸೈನರ್ ಟೈಲ್ಸ್ ಹಾಕ್ಬೋದು. ಜಾಸ್ತಿ ಯೂಸ್ ಮಾಡಿಲ್ಲ, ಯೂಸ್ ಮಾಡ್ತಿದ್ವಿ ಇಲ್ಲಿ. ಯಾಕಂದ್ರೆ ಬೆಳಕು ಜಾಸ್ತಿ ಇತ್ತಲ್ಲ ಸರ್, ಬೆಳಕು ಆರಾಮಾಗಿತ್ತು. ಅದಕ್ಕೇನೆ ನೋಡಿ ಲೈಟ್ ಹಾಕಿಲ್ಲ, ಏನಿಲ್ಲ ಇಷ್ಟು ಬೆಳಕಿದೆ, ಅದಕ್ಕೇನೆ ಇರ್ಲಿ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡುತ್ತೆ. ಈ ಪ್ರಭಾವಳಿ ಎಲ್ಲಿಂದ ತರಿಸಿರೋದು ಸರ್ ಇದು ಮಾಡಿಸಿರೋದು? ಸರ್ ಇಲ್ಲೇ ಉಳ್ಳಾಳ ಕಡೆಯಿಂದ ತರಿಸಿರೋದು ಸರ್. ಚೆನ್ನಾಗಿದೆ ಸರ್. ಇದು ಚೆನ್ನಾಗಿದೆ ಸರ್. 60,000 ರೂಪಾಯಿ ಎಲ್ಲ ಬಂತ ಸರ್? ಇದು ಎಲ್ಲ ಬಂದಿದೆ ಸರ್, ಸೇರ್ಕೊಂತ ಎಲ್ಲ ಸೇರ್ಕೊಂಡಿದೆ. ಓಕೆ. ಸೊ ಇಲ್ಲಿಂದ ಇದರಲ್ಲಿ ಏನು ಕಾಸ್ಟ್ ಜಾಸ್ತಿ ಆಗಲ್ಲ ಸರ್, ರೆಡಿ ಸಿಗುತ್ತೆ. ಓಕೆ. ಡಿಸೈನ್ಸ್ ನೋಡ್ಕೊಂಡ್ಬಿಟ್ಟು ತಗೊಂಡ್ಬರ್ಬೇಕು. ಓಕೆ. ಅದು ಹಂಗಾಗಿ ಕಾಸ್ಟ್ ಏನು ಜಾಸ್ತಿ ಆಗಲ್ಲ. ಬಟ್ ಪಾಲಿಶ್ ಅದಂತೆಲ್ಲ ಹೋದಾಗ ಒಂಚೂರು ಎಡಿಷನ್ಸ್ ಬರುತ್ತೆ. ಬಟ್ ಪರ್ಚೇಸಿಂಗ್ಗೆ ನಮ್ಗೊಂದು 60,000 ರೂಪಾಯಿ ಒಳಗಡೆ ಮುಗಿಯುತ್ತೆ ಸರ್. ಸೂಪರ್ ಸೂಪರ್ ಸೂಪರ್. ಮುಂದೆ ಬಂದ್ಬಿಟ್ಟಣ ದೇವ್ರ ಇದು ಕಿಚನ್ ಸರ್. ಇಲ್ಲಿ ಬಂದ್ರೆ ನೋಡ್ಬೋದು ಸರ್, ಸ್ಪೇಷಿಯಸ್ ಕಿಚನ್ ಇದೆ. ಕಿಚನ್ ಆಲ್ಮೋಸ್ಟ್ ನಮಗೆ ನಮಗೆ ಒಂದು 14 ಅಡಿ ಉದ್ದ ಇದೆ ಸರ್. ಹಿಂಗೂ ನಮ್ಗೆ ಆಲ್ಮೋಸ್ಟ್ ಒಂದು 12 ಫೀಟ್ ಸಿಗುತ್ತೆ ಸರ್. ಇದ್ಯಾರ ಐಡಿಯಾ ಇಷ್ಟೊಂದು ಟೈಲ್ಸ್ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು? ಅಂದ್ರೆ ಸರ್ ಇದೆಲ್ಲ ಕ್ಲೈಂಟ್ ರಿಕ್ವೈರ್ಮೆಂಟ್ ಪ್ರಕಾರ ಮಾಡಿದ್ವಿ ಸರ್. ಚೆನ್ನಾಗಿ ಅನಿಸ್ತಾ ಇದೆ ಸರ್ ಇದು. ಸರ್ ಯಾಕಂದ್ರೆ ಫುಲ್ ದೊಡ್ಡದಿದೆಯಲ್ಲ, ಮತ್ತೆ ಕ್ಲೀನಿಂಗು ಅದು ಇದೆಲ್ಲ ಅಂತ ಹೇಳ್ಬಿಟ್ಟು ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇಂಟೀರಿಯರ್ ಎಲ್ಲ ಸಪ್ರೇಟ್ ಟೀಮ್ ಮಾಡಿದ್ರು, ಬೇರೆ ಟೀಮ್ ಅವ್ರಿಗೆ ಏನೇನು ಬೇಕಾಯ್ತು ಎಲ್ಲ ರೆಡಿ ಮಾಡ್ಕೊಟ್ಬಿಟ್ಟು. ಟೈಲಿಂಗ್ ನೋಡ್ಬೋದು ಸರ್, ಕಂಪ್ಲೀಟ್ ಆಗಿ ಇಲ್ಲಿಂದ ಹಿಡ್ಕೊಂಡು ಎಂಟೈರ್ ಥಿಂಗ್ ಫುಲ್ ಟೈಲ್ಸ್ ಕವರ್ ಮಾಡ್ಬೋದು. ಅಷ್ಟು ಟೈಲ್ಸ್ ಹಾಕ್ಬಿಟ್ಟಿದ್ರೆ ಕಂಪ್ಲೀಟ್ ಟೈಲ್ಸ್ ಕವರ್ ಮಾಡಿ. ಏನು ರೇಟ್ ಟೈಲ್ಸ್ ಇದ್ರದ್ದು ಸರ್? ಇದು ಆಲ್ಮೋಸ್ಟ್ ನಮ್ಗೆ ಒಂದು 50 ರೂಪಾಯಿ ಒಳಗಡೆ ಸಿಗುತ್ತೆ ಸರ್. ಇದು ರೆಗ್ಯುಲರ್ ಆಗಿ ನಾವು ಎಷ್ಟೊಂದು ಬಿಲ್ಡಿಂಗ್ ಅಲ್ಲಿ ಯೂಸ್ ಮಾಡಿದೀವಿ. ಟಾಯ್ಲೆಟ್ಗೆ ಅಲ್ಲಿ ಇಲ್ಲೆಲ್ಲಾನು ಯೂಸ್ ಮಾಡಿರ್ತೀವಿ, ವಾಶ್ರೂಮ್ಗೆ ಇದಕ್ಕೆಲ್ಲಾನು. ಆಮೇಲೆ ರೆಗ್ಯುಲರ್ ಪೂಜಾ ರೂಮ್ ಟೈಲ್ಸ್, ಕಿಚನ್ ಟೈಲ್ಸ್ ಹೆಂಗಿರ್ತಿತ್ತು ಅಂತಂದ್ರೆ ಒಂಚೂರು ಲೈಟರ್ ಶೇಡ್ಗೆ ಹೋಗ್ತಾ ಇದ್ವಿ. ಹೌದು ಹೌದು. ಇದು ಇಲ್ಲಿ ಸ್ವಲ್ಪ ಡಾರ್ಕರ್ ಶೇಡ್ಗೆ ಹೋಗಿದ್ದೀರಾ. ಬೆಳಕು ಹೆಂಗೋ ತುಂಬಾ ಇದೆ ಅಲ್ವಾ? ಬೆಳಕಿದೆ ಅಂತ. ಹೌದು. ಇದು ಕೌಂಟರ್ ಟಾಪ್ ಏನು ಹಾಕಿದ್ದೀರಾ ಮೇಲೆ? ಕೌಂಟರ್ ಟಾಪ್ ಬಂದ್ಬಿಟ್ಟು ಸರ್ ಗ್ಯಾಲಕ್ಸಿ ಸರ್, ಗ್ಯಾಲಕ್ಸಿ ಗ್ರಾನೈಟ್ ಯೂಸ್ ಮಾಡಿದೀವಿ. ಎಷ್ಟಾಯ್ತು ಗ್ಯಾಲಕ್ಸಿ? ಇದು ಆಲ್ಮೋಸ್ಟ್ ಒಂದು 200 ರೂಪಾಯಿ ಆಗುತ್ತೆ ಸರ್ ಸ್ಕ್ವೇರ್ ಫೀಟ್. 200 ಆಯ್ತಾ ಇದು? ಹೌದು ಸರ್. ನೋಡಿ ವೀಕ್ಷಕರೇ, ಇದು ಗ್ಯಾಲಕ್ಸಿ ಚೆನ್ನಾಗಿರುತ್ತೆ, ಒಳ್ಳೆ ಶೈನ್ ಕೊಡುತ್ತೆ. ಬಿಫೋರ್ ಎಲ್ಲ ಸರ್ ಕ್ವಾರ್ಟ್ಸ್ ಎಲ್ಲ ಬರೋದಕ್ಕಿಂತ ಮುಂಚೆ ಇದು ತುಂಬಾ ಟ್ರೆಂಡ್ ಅಲ್ಲಿ ಇತ್ತು. ಎಲ್ಲ ಮನೆಯಲ್ಲೂ ಆಲ್ಮೋಸ್ಟ್ ಎಲ್ಲ ಮನೆಯಲ್ಲೂ ಅನ್ನೋದಕ್ಕಿಂತ ಸ್ವಲ್ಪ ಎಲ್ಲ ಐಫೈ ಮನೆಗಳಲ್ಲಿ ಕಂಪಲ್ಸರಿ ಇದು ಯೂಸ್ ಮಾಡ್ತಾ ಇದ್ರು. ಇವಾಗ ಇದೇ ಔಟ್ಡೇಟೆಡ್ ಆಗ್ಬಿಟ್ಟಿದೆ, ಹಂಗಾಗಿದೆ ಸರ್. ಕಿಚನ್ ಸೈಜ್ ಏನಿದೆ ಸರ್? ಸರ್ ಕಿಚನ್ ಸೈಜು ನಮ್ಗೆ ಆಲ್ಮೋಸ್ಟ್ 14 ಫೀಟ್ ಬೈ 12 ಫೀಟ್ ಸಿಗುತ್ತೆ ಸರ್. ದೊಡ್ಡದಿದೆ ಬಿಡಿ ಸರ್ ಕಿಚನ್, ತುಂಬಾ ಚೆನ್ನಾಗಿದೆ. ಅಂಡ್ ಇಲ್ಲಿ ಒಂದು ಫ್ರಿಡ್ಜ್ ಪಾಯಿಂಟ್ ಅಂತ ಹೇಳ್ಕೊಟ್ಟಿದ್ದೀವಿ. ಇದಕ್ಕೂ ಕೂಡ ಕಂಪ್ಲೀಟ್ ಟೈಲ್ಸ್ ಹಾಕ್ಬೋದು. ಇಲ್ಲಿ ಟೈಲ್ಸ್ ಹಾಕ್ಬಿಟ್ಟಿದ್ದೀರಾ ಇದಕ್ಕೆ? ಹೌದು ಸರ್. ಇಷ್ಟೇ ಜಾಗಕ್ಕೆ? ಇದಿಷ್ಟು ಜಾಗಕ್ಕೆ. ಹೌದು. ಈ ಸ್ವಿಚ್ ಬೋರ್ಡ್ ಅಲ್ಲಿ ಹಾಕಿಲ್ಲ ಸರ್ ಇನ್ನು? ಅಂದ್ರೆ ಸರ್ ಈ ಫೈನಲ್ ಫಿಕ್ಚರ್ಸ್ ಇನ್ನೊಂದು ಚೂರು ಕೆಲಸ ಇದೆ. ಓಕೆ. ನಾನು ನೆಕ್ಸ್ಟ್ ವೀಕಲ್ಲಿ ಶೂಟ್ ಮಾಡೋಕ್ಕಾಗಲ್ಲ ಅಂತಂತೇಳಿ ಇವಾಗಲೇ ಮುಗಿಸ್ತಾ ಇರೋದು. ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ ಈ ಜಾಗ ಅಂತ ನಾನು ಕೇಳ್ತೀನಿ. ಯಾವ್ದು ಸರ್? ಇದು ರೆಂಟ್ಗಾ ಓನರ್ಗೆ? ಇಲ್ಲ ಸರ್, ಓನರ್ಗೆ ಇಲ್ಲಿಂದನೇ ಸ್ಟಾರ್ಟ್ ಸರ್. ಇಲ್ಲಿಂದನೇ ಓನರ್ ಮನೆ ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಓಕೆ ಓಕೆ ಓಕೆ. ಡಿಫ್ರೆಂಟ್ ಆಗಿದೆ ಅಂತ ಸರ್. ಇಲ್ಲಿಂದ ನೆಕ್ಸ್ಟ್ ಸರ್, ಇಲ್ಲಿಂದ ಇಲ್ಲಿ ನೋಡ್ಬೋದು, ಇಲ್ಲಿ ಗೋಡೆ ಕಟ್ ಜಾಮ್ ಮಾಡಿಲ್ಲ. ಇಲ್ಲೊಂದು ಸ್ವಲ್ಪ ಯಾಕಂದ್ರೆ ಇಂಟೀರಿಯರ್ ಅಂತ ಪ್ರಾವಿಷನ್ ಕೊಟ್ವಿ. ಆಮೇಲೆ ಸ್ವಲ್ಪ ವಿಸಿಬಿಲಿಟಿ ಇರಲಿ ಆಲ್ ಏರಿಯಾ ಅಂತ ಹೇಳ್ಬಿಟ್ಟು. ಆಮೇಲೆ ಬಂದವ್ರಿಗೆ ಕನ್ಫ್ಯೂಸ್ ಆಗ್ಬಾರ್ದು ಎಲ್ಲೋಗೋದು ಏನ್ ಕತೆ ಗೊತ್ತಾಗಬಾರ್ದು. ಹೌದು ಸರ್. ಇಲ್ಲಿ ಬಂದ್ರೆ ಸರ್ ಎಕ್ಸಾಕ್ಟ್ಲಿ ಇಲ್ಲಿ ಮಧ್ಯದಲ್ಲಿ ಒಂದು ವಾಶ್ರೂಮ್ ಪ್ಲಾನ್ ಮಾಡಿದೀವಿ. ಇದೊಂದು ಕಾಮನ್ ಟಾಯ್ಲೆಟ್ ನೋಡಿದ್ರೆ ನೀವು ಖುಷಿ ಆಗ್ತೀರಾ ಸರ್, ಅಷ್ಟು ದೊಡ್ಡದಿದೆ. ಎಷ್ಟು ದೊಡ್ಡದು ಸರ್ ಇದು? ಫುಲ್ ದೊಡ್ಡದಿದೆ ಸರ್. ಇದೆ ಸರ್ ಇದು? ಸರ್ ಇದು ಆಲ್ಮೋಸ್ಟ್ ನಮಗೆ 6.5 ಒಂದು 8 ಅಡಿ ಇದೆ ಸರ್. ಒಳಗಡೆ ಹೋಗಿ ತೋರಿಸ್ಬಿಡ್ತೀನಿ. ಹೋಗಿ ಸರ್ ಒಳಗಡೆ ನೋಡಿದ್ದಾರೆ ಎಷ್ಟು ಸ್ಪೇಸ್ ಇದೆ ಅಂತಂದ್ರೆ. ಸ್ಪೇಸ್ ಅಲ್ಲ ಸರ್ ಇಲ್ಲಿ? ಹ್ಯೂಜ್ ಸ್ಪೇಸ್ ಸರ್. ಆಮೇಲೆ ಫುಲ್ ಲೈಟ್ಗೆ ಟೈಲ್ಸ್ ಹಾಕ್ಬಿಟ್ಟಿದೀವಿ. ಇವಾಗ ಸ್ವಲ್ಪ ಟ್ರೆಂಡ್ ಇದೆ ಬರ್ತಾ ಇದೆ ಸರ್ ಈಗ. ಮತ್ತೆ ದೊಡ್ಡ ದೊಡ್ಡ ಟಾಯ್ಲೆಟ್ಸ್ ಅಂತ ದೊಡ್ಡ ಟಾಯ್ಲೆಟ್ಸ್ ಬರ್ತಾ ಇದೆ, ವಾಶ್ರೂಮ್ಸ್ ಬರ್ತಾ ಇದೆ ಅಂತ. ಫಿಕ್ಚರ್ಸ್ ಸಿಪಿ ಫಿಟ್ಟಿಂಗ್ಸ್ ಎಲ್ಲ ಯಾವ ತಗೊಂಡ್ರೆ ಸರ್? ಫಿಕ್ಚರ್ಸ್ ಎಲ್ಲ ಅಂದ್ರೆ ಒಂದೊಂದು ಟಾಯ್ಲೆಟ್ ಪ್ರಕಾರ ಕಸ್ಟಮೈಸ್ ಮಾಡಿದೀವಿ. ಆಲ್ಮೋಸ್ಟ್ ಸರ ಮತ್ತೆ ಒಂದ್ ಕಡೆ ಜಾಗ್ವಾರ್ ಎಲ್ಲ ಕಡೆ ಡಿಫ್ರೆಂಟ್ ಆಡ್ ಆನ್ ಮಾಡಿದ್ದೀರಾ? ಹೌದು ಸರ್. ಮಿಕ್ಸ್ ಮ್ಯಾಚ್ ಮಾಡಿದ್ದೀರಾ? ನೋಡಿ ವೀಕ್ಷಕರೇ, ಚೆನ್ನಾಗಿದೆ ಸರ್. ಆಮೇಲೆ ಡೋರ್ ಅಂತ ತೋರಿಸ್ಬೇಕು ಸರ್, ಡಿಫ್ರೆಂಟ್ ಡೋರ್. ಎಲ್ಲ ಬಿಲ್ಡಿಂಗು ಕೂಡ ಡಿಫ್ರೆಂಟ್ ಬರ್ತಾ ಇದೆ ಟಾಯ್ಲೆಟ್ ಡೋರ್ಸ್. ಚೆನ್ನಾಗಿದೆಲ್ಲ ಸರ್ ಇದು? WPC ಡೋರ್ ಆಗಿದೆ ಸರ್? ಹೌದು ಸರ್. ಬಟ್ ಪ್ರಿಂಟೆಡ್ ಹೌದು, ಲ್ಯಾಮಿನೇಟೆಡ್ ಅಂತ ಹೇಳ್ಬೋದು. ಫುಲ್ ಕ್ಲೋಸ್ ಮಾಡಲ ಸರ್? ಮಾಡಿ ಚೆನ್ನಾಗಿದೆ ಸರ್ ಇದು. ಎಷ್ಟೈತೆ ಸರ್ ಇದು ಡೋರು? ಸರ್ ಇದೊಂದು ಆಲ್ಮೋಸ್ಟ್ 1,000 ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ ಸರ್. ರೆಗ್ಯುಲರ್ 5,000 ಆಗ್ತಿತ್ತಲ್ಲ, ಇದೊಂದು 6,000-6,500 ಗಂಟೆ ಬರುತ್ತೆ. ಓಕೆ ಓಕೆ. ಇಲ್ಲಿಂದ ಇಲ್ಲಿ ರೂಮ್ ಇದೆಯಾ ಸರ್? ಇಲ್ಲೊಂದು ಕೌಂಟರ್ ಟಾಪ್ ಬರುತ್ತೆ, ಇಲ್ಲೊಂದು ಸಿಂಕ್ ಬರುತ್ತೆ, ಒಂದು ಮಿರರ್ ಬರುತ್ತೆ ಸರ್. ಅದಕ್ಕೆ ಎಲೆಕ್ಟ್ರಿಕಲ್ ಪಾಯಿಂಟ್ ಕೊಟ್ಬಿಟ್ಟಿದ್ದೀವಿ. ಮತ್ತೆ ಏನಾದ್ರು ಸಣ್ಣ ಪುಟ್ಟದ್ದು ಯೂಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ವಿಚ್ ಬೋರ್ಡ್ ಕೂಡ ಕೊಟ್ಟಿದ್ದೀವಿ ಸರ್. ಈ ಕಡೆ ಬಂದರೆ ಸರ್, ಇಲ್ಲಿ ಬಂದರೆ ಇವಾಗ ನೋಡಿ, ಇದ್ರ ಹಿಂದೆಗಡೆ ಸ್ಟೇರ್ ಕೇಸು ಸರ್.
ಸ್ಟೇರ್ಕೇಸ್ಗೆ ಅಂತ ದೊಡ್ಡ ಬಂದು ಸೆಕೆಂಡ್ ಓ ಇಲ್ಲಿ ಅಡ್ಡ ಇದೆ ಇದು. ಅಡ್ಡ ಇದೆ, ಹೌದು ಸರ್. ಅಂದ್ರೆ ಇವಾಗ ಬರ್ತಾ ಇದ್ದಂಗೆ ಸಡನ್ ಆಗಿ ಡೋರ್ ಮೇಲೆ ಇದಾಗಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲೊಂದು ಚಿಕ್ಕದಾಗ ಒಂದು ರೈಲಿಂಗ್ ಕೊಟ್ಟಿದ್ದೀವಿ, ಮಕ್ಕಳಿಗೆ ಓಡ್ ಬಂದ್ಬಿಡ್ತಾರೆ ಅಂತ. ಹೌದು ಸರ್, ಒಳಗಡೆ ಹೋಗ್ತೀವಿ. ಬಟ್ ಇಲ್ಲೂ ನೋಡ್ಬೋದು ಸರ್, ಅಗೇನ್ ಇಲ್ಲಿ ಕೂಡ ಒಂದು ಸ್ಟೆಪ್ ತಗೊಂಡಿದ್ದೀವಿ, ಮತ್ತೆ ಹತ್ಬೇಕಾ ಇಲ್ಲಿ, ಮತ್ತೆ ಒಂದ್ಗಡೆ ಒಂದು ಸ್ಟೆಪ್ ತಗೊಂಡಿದ್ದೀವಿ. ಇದು ಡಿಫ್ರೆಂಟ್ ಆಗಿದೆ ಸರ್ ಮನೆ, ಇದು ಫುಲ್ ಡಿಫ್ರೆಂಟ್ ಆಗಿದೆ ಅಲ್ವಾ? ಓಕೆ. ಇಲ್ಲಿ ಬಂದ್ರೆ ಒಂದು ಚಿಕ್ಕದೊಂದು ರೂಮ್ ಮಾಡಿದ್ದೀವಿ ಸರ್. ಅಂದ್ರೆ ಚಿಕ್ಕದಂದ್ರೆ ಆಲ್ಮೋಸ್ಟ್ ಸ್ಪೇಷಿಯಸ್ ಆಗಿ ಇದೆ. ಏನ್ ಸೈಜ್ ಇದೆ ಸರ್? ನಮ್ಗೆ ಆಲ್ಮೋಸ್ಟ್ ಸರ್ ಒಂದು 10 ಅಡಿ ಅಗಲ ಸಿಗುತ್ತೆ, ಹಿಂಗೆ 10 ಅಡಿ ಸಿಗುತ್ತೆ, ಹಿಂಗೆ 12 ಅಡಿ ಸಿಗುತ್ತೆ ಸರ್. ಇಲ್ಲಿ ಸ್ಮಾರ್ಟ್ ಮಾರ್ಬಲ್ ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡಿದ್ದೀವಿ ಸರ್. ಇಲ್ಲಿ ಸ್ವಲ್ಪ ಫ್ಲೋರ್ ಹೈಟ್ ಒಂಚೂರು ಚಿಕ್ಕ ಆಗಿದೆ ಸರ್, ಅಲ್ಲಿ ಕಂಪೇರ್ ಮಾಡಿದ್ರೆ. ಹೈಟ್ ಮಾಡಿದ್ರಲ್ಲ ಡಿಫ್ರೆನ್ಸ್ ಮಾಡಿಲ್ಲ, ಓಕೆ. ಹಂಗಾಗಿ ಸ್ವಲ್ಪ ವಿಂಡೋಗಳೆಲ್ಲ ನೋಡ್ಬೋದು, ಸ್ವಲ್ಪ ಚಿಕ್ಕ ಅನಿಸ್ತಾ ಇದೆ. UPVC ಅಲ್ವಾ ಸರ್? UPVC ಸರ್, ಎಲ್ಲ UPVC. ಸೊ ಇಲ್ಲೊಂದು ವಿಂಡೋ ಬರುತ್ತೆ, ಇಲ್ಲಿ ಪಾರ್ಕಿಂಗ್ ಅಲ್ಲಿ ವಿಸಿಬಿಲಿಟಿ ಇರುತ್ತೆ ಅಂತ ಮಾಡಿದ್ದೀವಿ ಸರ್. ಚೆನ್ನಾಗಿ 2 ವಿಂಡೋ ಕೊಟ್ಟಿದ್ದೀವಿ. ಅಲ್ಲಿ ಬೈ ಚಾನ್ಸ್ ಏನೋ ನೈಟ್ ಟೈಮ್ ಓಪನ್ ಮಾಡ್ಕೊಂತಾರೆ ಅಂದ್ರೆ ಇದು ಓಪನ್ ಮಾಡ್ಕೊಳ್ಳಿ, ಇದನ್ನ ಕ್ಲೋಸ್ ಆಗಿ ಇಟ್ಕೊಳ್ಳಿ. ಓಕೆ ಓಕೆ, ಆ ಥರ ಅಲ್ವಾ? ಓಕೆ. ರೂಮ್ ಸೈಜ್ ಏನಿದೆ ಸರ್ ಇದು? ಸರ್ ಇದು 10 ಅಡಿಗೆ ಒಂದು 12 ಅಡಿ ಸಿಗುತ್ತೆ ಸರ್. 10ಕ್ಕೆ 12 12 ಸಿಗುತ್ತೆ, ಹೌದು ಸರ್. ಚೆನ್ನಾಗಿದೆ. ಈ ಡೋರ್ ಒಂಚೂರು ತೋರಿಸ್ಬಿಡೋಣ ಸರ್? ಡೋರ್ ತೋರಿಸ್ಬಿಡಿ. ಗುಬ್ಬಿ ಡೋರು, ಹೌದು ಸರ್. ಎಷ್ಟು ಸರ್, ಎಷ್ಟಾಯ್ತು ಇದಕ್ಕೆ? ಸರ್ ಈ ಡೋರ್ ರೆಗ್ಯುಲರ್ ಡೋರೇನೆ, ಇದೊಂದು ನಮ್ಗೊಂದು 5,000 ರೂಪಾಯಿ 6,000 ರೂಪಾಯಿ ಗಂಟೆ ಡೋರ್ ಬೀಳುತ್ತೆ. 5,000 ರೂಪಾಯಿ? ಹೌದು ಸರ್, ವಾಸ್ಕಲ್ ಅದೆಲ್ಲ ಸಪ್ರೇಟ್ ಆಗುತ್ತೆ. ಓಕೆ ಓಕೆ ಓಕೆ, ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಸರ್ ಸ್ಟೇರ್ಕೇಸ್ ಸೈಜ್? ಸರ್ ಸ್ಟೇರ್ಕೇಸ್ ಸೈಜ್ ಬಂದ್ಬಿಟ್ಟು 3 ಅಡಿ ಅಗಲ ಇದೆ. ಬಟ್ ಇದೇನೇನು ಮಾಡಿದೀವಿ ಅಂದ್ರೆ ಸರ್, ಇವಾಗ ನೋಡ್ಬೋದು, ಈಗ ಹಿಂಗೆ ಹತ್ಕೊಂಡೋಗಿ ಇದಿಷ್ಟು ಮನೆ ಒಳಗಡೆ ಇದೆ. ಈ ಫ್ಲೈಟ್ ಮತ್ತೆ ಪಾರ್ಕಿಂಗ್ ಅಲ್ಲಿ ಇದೆ ಸರ್. ಅದು ಪಾರ್ಕಿಂಗ್ ಬಂದಿದೆ. ಸೊ ಮನೆಗೆ ಜಾಗ ಸಿಗ್ಲಿ ಅಂತ ಮಾಡಿ. ಹೌದು ಸರ್, ಮನೆ ಒಳಗಡೆ ಇದಿಷ್ಟೇ ಮೈನಸ್ ಆಗಿರೋದು ಸರ್. ಓಕೆ, ಮೇಲೆ ಹೋಗ್ಬಿಡೋಣ ಬರೀ. ಇದಕ್ಕೊಂದು ಹ್ಯಾಂಡ್ ರೈಲಿಂಗ್ ಕೊಟ್ಬಿಟ್ಟಿದೀವಿ ಸಪೋರ್ಟ್ಗೆ ಹಿಡ್ಕೊಂಡು. ಈ ಕಡೆ ಕೊಟ್ಟಿದ್ದೀರಲ್ವಾ ಸರ್? ಫುಲ್ ಒಳ್ಳೇದು ಸರ್ ಇದು. ಯಾಕಂದ್ರೆ ಮೆಟ್ಲೆತ್ತಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ಸ್ವಲ್ಪ ಏಜ್ ಪರ್ಸನ್ ಇದ್ರೂ ಹತ್ಬೋದು ಅಂತ ಹೇಳ್ಬಿಟ್ಟು. ಆಮೇಲೆ ಬೆಳಕಿಗೆ ನೋಡ್ಬೋದು ಸರ್, ಎಲಿವೇಶನ್ ಅಲ್ಲಿ ಕಾಣಿಸ್ತಿತ್ತಲ್ಲ, ಎಲ್ಲದರಲ್ಲೂ ಕೂಡ ಲ್ಯಾಂಡಿಂಗ್ ಅಲ್ಲೂ ಕೂಡ ಇದೊಂದು ವಿಂಡೋ ಪ್ಲಾನ್ ಮಾಡಿದ್ದೀವಿ. ಪ್ರತಿ ಲ್ಯಾಂಡಿಂಗಿಗೂ ಒಂದು ವಿಂಡೋ ಕೊಟ್ಟಿದ್ದೀರಾ ಸರ್? ಒಳ್ಳೇದು ಸರ್, ಅದು ಬೆಳಕಿರುತ್ತೆ. ಹಾಂ ಸರ್. SS ಅಲ್ವಾ ಸರ್? ಎಲ್ಲ SS ರೈಲಿಂಗ್ಸ್ ಸರ್. ಓಕೆ. ಇಲ್ಲಿ ಅಗಲ ಬರುತ್ತೆ? ಇಲ್ಲಿ ಸ್ವಲ್ಪ ಅಗಲ ಅದೇ ಸರ್, ಅಲ್ಲೊಂಚೂರು ಸ್ಕ್ವೀಸ್ ಆಗಿತ್ತು. ನೀವು 4 ಅಡಿ ಪಾರ್ಕಿಂಗಿಗೆ ಎಳ್ಕೊಂಡಿದ್ದಕ್ಕೆ 1 ಅಡಿ ಎಕ್ಸ್ಟ್ರಾ ಸಿಗುತ್ತೆ ತಗೊಂಡಿದ್ವಿ. ಹೌದು ಸರ್. ಓಕೆ. ಇಲ್ಲಿ ಓನರ್ ಮನೆನಾ ಸರ್? ಇಲ್ಲಿ ಹಾಂ ಸರ್, ಇದು ಕಂಪ್ಲೀಟ್ ಆಗಿ ಓನರ್ ಮನೆ. ಓನರ್ ಮನೆನೇ. ಓಕೆ. ಇಲ್ಲಿ ಮೇಲ್ಗಡೆ ಏನಂದ್ರೆ ಸರ್, ಒಂದು ಒಂದು ಅಡಿ ಗ್ಯಾಪ್ ಕೊಟ್ಟಿದ್ದೀವಿ. ಆ ಗ್ಯಾಪ್ನ ಏನಂತಂದ್ರೆ ಸರ್, ಕೆಳಗಡೆ ಪಾರ್ಕಿಂಗ್ ಇಲ್ಲಿ ಓವರ್ಲ್ಯಾಪ್ ಆಗಿರೋದಕ್ಕೆ ಗೋಡೆ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ಇದು ರೂಫ್ ಹೇಳ್ಕೊಂಡಿದ್ದೀವಿ ಸರ್. ಕೆಳಗಡೆ ಅದಕ್ಕೆ ದೊಡ್ಡದು ಬಂದಿದೆ. ಹೌದು ಸರ್. ಸೂಪರ್ ಸೂಪರ್. ಆಮೇಲೆ ಇಲ್ಲಿ ತೋರಿಸ್ಬಿಡೋಣ ಸರ್? ಇಲ್ಲಿ ಸರ್, ಇಲ್ಲಿ ಇದು ತೋರಿಸಿ ಸರ್. ಸೂಪರ್ ಪ್ಯಾಸೇಜ್ ನೋಡಿ ಸರ್. ಓಕೆ. ಎಕ್ಸಾಕ್ಟ್ಲಿ ನಮ್ಗೆ ಇಲ್ಲಿ ಮಾಮೂಲಿ MS ಅಲ್ಲೇ ಡಿಸೈನ್ ಮಾಡಿರೋದು. ಈ ಡಿಸೈನ್ ಆಲ್ಮೋಸ್ಟ್ ಒಂದು 3ನೇ ಬಿಲ್ಡಿಂಗ್ 4 ಬಿಲ್ಡಿಂಗ್ ನೋಡ್ತಾ ಇದ್ದಾರೆ ಸರ್. ಇದರಲ್ಲಿ ಸ್ಕೈಲೈಟ್ ಅಲ್ಲಿ ಹೇಳ್ತಾರೆ. ಹೌದು ಸರ್. ಕರೆಕ್ಟ್, ಹೌದು. ಚೆನ್ನಾಗಿದೆ ಬಿಡಿ ಸರ್, ಇದು ತುಂಬ ಚೆನ್ನಾಗಿದೆ ಸರ್. ಪ್ಯಾಸೇಜ್ ತರ ಬರುತ್ತೆ ಇಲ್ಲಿ. ಹೋಲ್ ಎಲ್ಲ ಕೊಟ್ಬಿಟ್ಟಿದ್ದಾರೆ ಇಲ್ಲಿ, ಅಲ್ಲಿಂದ ನೋಡ್ಬೋದು. ಅಲ್ಲಿಂದ ಹೌದು ಸರ್, ಅವ್ರಿಗೂ ರೂಮ್ಗೂ ಕೂಡ ಬೆಳಕು ಬರಲಿ ಅಂತ. ಓಕೆ. ಸೊ ಇಲ್ಲಿ ಎಷ್ಟು ರೂಮ್ ಇದೆ ಸರ್? ಇಲ್ಲಿ ಸರ್ ಇಲ್ಲಿ 2 ರೂಮ್ ಮಾಡಿದ್ದೀವಿ. 2 ರೂಮ್ ಪ್ಲಾನ್ ಮಾಡಿದ್ದೀವಿ. ಓಕೆ. ಒಂದು 2 ಕೂಡ ಮಾಸ್ಟರ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು ಸರ್. ದೊಡ್ಡದಾಗಿ ದೊಡ್ಡದಾಗಿದೆ ಸರ್. ಈ ಡೋರ್ ಒಂದು ನೋಡಿ ತೋರಿಸ್ಬೋದು ಸರ್. ಬೀಡಿಂಗ್ ಡೋರು ಡಿಫ್ರೆಂಟ್ ಆಗಿದೆ. ಇವಾಗೆಲ್ಲ ಬೀಡಿಂಗ್ ಎಲ್ಲ ಇವಾಗ ಹಾಕಿದ್ದಾರೆ, ಅದಕ್ಕೆ ಸ್ವಲ್ಪ ಇದಕ್ಕಿತ್ತು. ಎಷ್ಟಾಗುತ್ತೆ ಸರ್ ಇದು? ಇದು ಆಲ್ಮೋಸ್ಟ್ 6,000 ಒಳಗಡೆ. 6,000 ಆಗುತ್ತೆ. ಬನ್ನಿ ಒಳಗಡೆ ಹೋಗೋಣ ಸರ್. ಈ ರೂಮ್ ಸೈಜ್ ಏನಿದೆ ಸರ್? ಈ ರೂಮ್ ಸ್ಪೇಸ್ ನಮಗೆ ಒಂದು 10ರಿಂದ 11 ಅಡಿ ಅಗಲ ಇದೆ ಸರ್. ಬಟ್ ಉದ್ದ ಬಂದ್ಬಿಟ್ಟು 20 ಅಡಿ ಇದೆ ಸರ್. 20ಕ್ಕೆ 11? 20 ಅಡಿ ಇದೆ. ಹೌದು ಸರ್. ತುಂಬ ದೊಡ್ಡದಿದೆ ಸರ್, ಲೆಂತ್ ಇದೆ. ಕಂಪ್ಲೀಟ್ ಉದ್ದಕ್ಕಿದೆ ಸರ್ ರೂಮ್. ಆಮೇಲೆ ಸರ್, ಈ ಬಿಲ್ಡಿಂಗ್ ಅಲ್ಲಿ ಏನು ಮಾಡಿದ್ವಿ ಅಂತಂದ್ರೆ ಸರ್, ಬರೀ 30-40 ಆಗಿದ್ರು ನಾವು ಹಾಲು ಅದಿದಂತ ಪ್ಲಾನ್ ಮಾಡಿಲ್ಲ. ಇನ್ನು ಡಿಫ್ರೆಂಟ್ ಆಗಿ ಏನು ಪ್ಲಾನ್ ಮಾಡಿದ್ವಿ ಅಂತಂದ್ರೆ ವಾಶ್ರೂಮ್ಸ್ ಸರ್. ವಾಶ್ರೂಮ್ಸ್ ಅಂತೂ ಅಲ್ಟಿಮೇಟ್ಲಿ ಕೆಳಗಡೆ ನೋಡಿದ್ರಲ್ಲ, ಅದಕ್ಕಿನ್ನ ತುಂಬಾ ಡಿಫ್ರೆಂಟ್ ಆಗಿದೆ. ವಾಕಿನ್ ಕ್ಲಾಸೆಟ್ಸ್ ಎಲ್ಲಾನು ತುಂಬಾ ಡಿಫ್ರೆಂಟ್ ಆಗಿದೆ ಸರ್. ಇದು ವಾಕಿನ್ ನೋಡ್ರಬ್ಬಾ. ಚೆನ್ನಾಗಿದೆ ಸರ್. ಇಲ್ಲಿ ಇದು ತುಂಬಾ ಡಿಫ್ರೆಂಟ್ ಆಗಿದೆ. ಆಮೇಲೆ ಇಲ್ಲೇ ಎಷ್ಟು ಸ್ಪೇಸ್ ಇದೆ ನೋಡಿ ಸರ್. ಇಲ್ಲೊಂದು ಸ್ಕ್ರೀನ್ ಹಾಕೊಂಡ್ರೆ ಮುಗಿದೈತೆ ಸರ್. ಹೌದಲ್ಲ ಸರ್? ಅಲ್ಲಿ ಒಂದು ಸ್ಕ್ರೀನ್ ಬಟ್ಟೆ ಚೇಂಜ್ ಮಾಡಕ್ ಪರ್ಫೆಕ್ಟ್ ಜಾಗ ಇಲ್ಲ. ಪರ್ಫೆಕ್ಟ್ ಜಾಗ ಇರುತ್ತೆ ಸರ್. ಎಲ್ಲ ವಾರ್ಡ್ರೂಮ್ಸ್ ಅದಕ್ಕೆ ರೂಮ್ ಒಳಗಡೆ ಅಲ್ಲೇನಿಲ್ಲ ಸರ್. ಇಲ್ಲೇನೇ ಇದೆ. ಇಲ್ಲೊಂದು ವಿಂಡೋನು ಕೊಟ್ಬಿಟ್ಟಿದ್ದೀವಿ ಬೆಳಕಿಗೆ ಅಂತೇಳಿ. ಮೇಲೆ ಅಲ್ಲೂ ಒಂದು ವಿಂಡೋ ಕೊಟ್ಟಿದ್ದೀವಿ. ಅಲ್ಲಿ ಫಿಕ್ಸೆಡ್ ವಿಂಡೋ. ಹೌದು ಸರ್. ಕರೆಕ್ಟ್ ಕಂಪ್ಲೀಟ್ ಆಗಿದೆ. ಆಮೇಲೆ ಇನ್ನು ಈ ಡೋರ್ ಒಂದು ತೋರಿಸಿ ಸರ್. ಈ ಡೋರ್ ಡಿಫ್ರೆಂಟ್ ಆಗಿದೆ ನೋಡಿ ಸರ್. ಇದು WPC ಡೋರ್ಸ್ ಸರ್. ಪ್ರತಿಯೊಂದು ಕೂಡ ಯುನೀಕ್ ಮಾಡಿದ್ದೀರಾ ಬಿಡಿ ಸರ್. ಓಕೆ. ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಇಲ್ಲಿ ಬಂದರೆ ವಾಶ್ರೂಮ್ ನೋಡ್ಬೋದು ಸರ್. ಇದು ಡ್ರೈ ಆ್ಯಂಡ್ ವೆಟ್ ಏರಿಯಾ ಮಾಡಿದ್ದೀರಾ ಇದೆಯಾ? ಹೌದು ಸರ್. ಸೈಜ್ ಸರ್ ವಾಶ್ರೂಮ್? ರೆಗ್ಯುಲರ್ ಟಾಯ್ಲೆಟ್ಗೆಲ್ಲ ಇಷ್ಟು ಕೊಟ್ರೆ ದೊಡ್ಡದು. ಹೌದು. ಇವಾಗ ಒಳಗಡೆನೂ ಒಂದು ಕೊಟ್ಬಿಟ್ಟಿದ್ದೀವಿ ಸರ್. ಸೈಜ್ ಸರ್ ಇದ್ರದ್ದು? ಸರ್ ಇದ್ರ ಸೈಜ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಮಗೆ 10 ಅಡಿ ಅಗಲ ಇದೆ. ಲೆಂತ್ ಬಂದ್ಬಿಟ್ಟು ನಮಗೆ ಆಲ್ಮೋಸ್ಟ್ ಒಂದು ಲೆಂತ್ ಕೂಡ 10 ಅಡಿ ಸಿಗುತ್ತೆ ಸರ್. 10 ಅಡಿ ಸಿಗುತ್ತೆ. ಫಸ್ಟ್ ಟೈಮ್ ಏನಲ್ವಾ ಸರ್ 10 ಅಡಿ ಬಾತ್ರೂಮ್ ನೋಡ್ತಾ ಇರೋದು? ಹೌದು ಸರ್. ಆಮೇಲೆ ಎಲ್ಲಾದ್ರಲ್ಲೂ ಬೇರೆ ಬಿಲ್ಡಿಂಗ್ಗಳಲ್ಲೆಲ್ಲ ಇಷ್ಟು ಮಾಡಿದ್ರೇನೆ ದೊಡ್ಡದು ಅಂತ ಅನ್ಕೊಂತಾ ಇದ್ವಿ. ಹೌದು. ಇಷ್ಟೇ ಟಾಯ್ಲೆಟ್ ಇಷ್ಟು ಬಂದ್ರೇನೆ ದೊಡ್ಡದು. ಹೌದು. ಇಲ್ಲಿ ಇದನ್ನ ಡಿಫ್ರೆಂಟ್ ಆಗಿ ಒಂದು ಡ್ರೈ ಏರಿಯಾ ವೆಟ್ ಏರಿಯಾ ಕಾನ್ಸೆಪ್ಟ್. ಸೊ ಇದು ಡ್ರೈ ಏರಿಯಾ ಅಲ್ವಾ? ಈ ಕಡೆ ಕಂಪ್ಲೀಟ್ ಆಗಿ ಡ್ರೈ ಏರಿಯಾ. ಮ್ಯಾಟ್ ಫಿನಿಶ್ ಟೈಲ್ಸ್ ಹಾಕಿದ್ದೀರಾ? ಹೌದು ಸರ್.
ಓಹೋ ಚೆನ್ನಾಗಿದೆ ಬಿಡಿ ಸರ್ ಇದು ಆಮೇಲೆ ರೂಫ್ ಲೆವೆಲ್ವರೆಗೆ. ಈ ಕಡೆ ಟ್ರೈ ಒಂದು ಅಂತಂದರೆ ಇದು ಕಂಪ್ಲೀಟ್ಲಿ ವೆಟ್ ಏರಿಯಾ ಸರ್. ವೆಟ್ ಏರಿಯಾಗೆ ಆಲ್ಮೋಸ್ಟ್ ಇದೇನು ಗ್ಲಾಸ್ ಪಾರ್ಟಿಷನ್ ಅದೆಲ್ಲ ಏನು ಬೇಡ ಅಂತಂತೇಳಿ ಟೈಲ್ಸ್ ಕಾಂಬಿನೇಷನ್ ನೋಡ್ಬೋದು ಸರ್. ಇದೆಲ್ಲೂ ನಮಗೆ ನೀರು ಬಿದ್ರೂ ಕಾಣಿಸದೇ ಇರೋಂಗೆ ಅಂತ ಅನ್ನೋ ಥರನೇ ಕಾನ್ಸೆಪ್ಟ್ ಡಿಸೈನ್. ಎಸ್ ಕರೆಕ್ಟ್ ಸರ್. ಕಂಪ್ಲೀಟಾಗಿ ಸೂಪರ್ ಚೆನ್ನಾಗಿದೆ ಬಿಡಿ ಸರ್ ಇದು. ಅಮೇಝಿಂಗ್ ಆಗಿ ಮಾಡಿದ್ದಾರೆ. ಡಿಫ್ರೆಂಟ್ ಆಗಿದೆ ಸರ್. ಡಿಫ್ರೆಂಟ್ ಆಗಿದೆ ನಿಜವಾಗ್ಲೂ. ಈ ಗೋಡೆ ಒಳ್ಳೇದು ಸರ್ ಇದು. ಈ ಕಡೆ ನೀರೇ ಬರ ಕೊಡೋದಿಲ್ಲ. ಓಕೆ ನೋಡಿ ವೀಕ್ಷಕರೇ ಕಂಪ್ಲೀಟಾಗಿ ಈ ಡೋರು ಕೂಡ ತುಂಬ ಚೆನ್ನಾಗಿದೆ. ಇಲ್ಲೊಂದು ಹ್ಯಾಂಡ್ ವಾಶ್ ಇದೆ ಸರ್. ಸೊ ಇಲ್ಲೊಂದು ಹ್ಯಾಂಡ್ ವಾಶ್ ಇದೆಯಾ? ಹಾಂ ಸರ್. ಓಹೋ ಇಲ್ಲೊಂದು ಮಿರರ್ ಬರುತ್ತೆ. ಅದಕ್ಕೆ ನಾನು ನನಗೆ ಕನೆಕ್ಷನ್ ಕೊಟ್ಟಿದ್ದೀರಾ. ಓಕೆ ಸೊ ಇಲ್ಲಿ ವಾಕಿನ್ ವಾರ್ಡ್ರೋಬ್. ಬನ್ನಿ ಸರ್. ಇನ್ನೊಂದು ರೂಮ್ ಇದೆಯಲ್ಲ ಸರ್ ಇಲ್ಲಿ? 2 ರೂಮ್ ಮಾಡಿದ್ದೆ. ಹೌದು ಸರ್, ಇನ್ನೊಂದು ರೂಮ್ ಇದೆ ಸರ್. ಓಕೆ ಸರ್. ಸರ್ ಅದೇ ಥರದ್ದೇ ಸೇಮ್ ಡೋರು. ಈ ಕಡೆನೂ ಕೂಡ ಬೀಡಿಂಗ್ ಡೋರ್ನ ಪ್ಲಾನ್ ಮಾಡಿದ್ದೀವಿ. ಗೋಲ್ಡ್ ಬೀಡಿಂಗ್ಸು ಮತ್ತು ವುಡ್ಡು ಗ್ರೇ ಓಕೆ ಕಾಂಬಿನೇಷನ್ ಬಂದಿದೆ. ಓಕೆ ಸೊ ಈ ರೂಮ್ಗೆ ಸ್ವಲ್ಪ ಅಲ್ಲಿ ಯೆಲ್ಲೋ ಕಲರ್ ಪೇಂಟ್ ಹೋಗಿದ್ದೀವಿ. ಇಲ್ಲಿ ಸ್ವಲ್ಪ ಲೈಟರ್ ಕ್ರೀಮ್ ಕಲರ್ ಥರ ಕಲರ್ ಚೇಂಜ್ ಮಾಡಿದ್ರಲ್ವಾ? ಈ ರೂಮ್ ಸ್ವಲ್ಪ ಅದಕ್ಕೆ ಕಂಪೇರ್ ಮಾಡಿದ್ರೆ ಹಿಂಗೆ ವಿಡ್ತ್ ವೈಸ್ ಸ್ವಲ್ಪ ಅದು 10 ಅಡಿಗೆ ರಿಸ್ಟ್ರಿಕ್ಟ್ ಮಾಡಿದ್ವಿ. ಓಕೆ ಇದು ನಮಗೆ 12 ಅಡಿ ಸಿಗುತ್ತೆ ಸರ್. ಈಗಾಗಲೇ 12 ಅಡಿ ಇದೆ. ಹಿಂಗೂ ನಮಗೆ ಆಲ್ಮೋಸ್ಟ್ ಒಂದು 14-15 ಅಡಿ ಜಸ್ಟ್ ನಮ್ಗೆ ಇಲ್ಲಿ ಗಂಟೆನೇ ಸಿಗುತ್ತೆ ಸರ್. ಇಷ್ಟಕ್ಕೇನೋ ಒಂದು 15 ಅಡಿ ಸಿಗುತ್ತೆ ಸರ್. 15 ಅಡಿ ಸಿಗುತ್ತಾ ಇದು? ಅಷ್ಟು ಸ್ಪೇಸ್ ಇದೆ ಸರ್. ದೊಡ್ಡದಿದೆ ಸರ್. ಲೈಟಿಂಗ್ಸು ನೋಡ್ಬೋದು ಸರ್. ಎಲ್ಲೂ ಫಾಲ್ ಸೀಲಿಂಗ್ ಅದಕ್ಕೆ ಇದಕ್ಕಂತ ಪ್ರಾವಿಷನೇ ಇಲ್ಲ. ಆಮೇಲೆ ಎಂಟರ್ಲಿ ಇಷ್ಟನ್ನೇ ಇದನ್ನ ಯಾಕೆ ಹಿಂಗೆ ಡಿಸೈನ್ ಮಾಡಿದ್ದೀವಿ ಅಂತಂದ್ರೆ ಸರ್, ವಾಶ್ರೂಮು ದೊಡ್ಡದಾಗಿದೆ ಮತ್ತು ವಾಕಿನ್ ವಾಲ್ರೂಮು ಸಪ್ರೇಟ್ ಆಗಿದೆ. ಇಲ್ಲೇನು ಬರಲ್ಲ ಸರ್, ಬಂದರೆ ಒಂದು ಕಾಟ್ ಬರುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಬರಲ್ಲ. ಕರೆಕ್ಟ್. ಇಲ್ಲಿ ಕಂಪ್ಲೀಟ್ಲಿ ಒಂದು ಟಿವಿಗೆ ಏನಾನ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಕೊಟ್ಟಿದ್ದೀವಿ. ಕರೆಕ್ಟ್. ಆಮೇಲೆ ಇದೆರಡು ಫಿಕ್ಸೆಡ್ ವಿಂಡೋಸು, ಇಲ್ಲಾಂತಾರೆ ಓಪನಬಲ್ ವಿಂಡೋಸ್ ಅಂತ ಇಟ್ಟಿದ್ದೀವಿ ಸರ್. ಮಾಡ್ಕೋಬಹುದು. ಇದು ಏನಂದ್ರೆ ನಮಗೆ OTS ಇಂದ ಬೆಳಕು ಬರೋಕ್ಕೆ ಅಂತ. 2 ಕಡೆನೂ ವಿಂಡೋ. ಅದಕ್ಕೆ ಇಲ್ಲಿ ಬೆಳಕು ಚೆನ್ನಾಗಿದೆ ಸರ್ ಇಲ್ಲಿ. ಹೌದು ಸರ್. ಅಲ್ವಾ? ಸೊ ಇಲ್ಲೊಂದು ವಿಂಡೋ ಕೊಟ್ಬಿಟ್ಟಿದ್ದೀರಾ? ಹೌದು ಸರ್. ಚೆನ್ನಾಗಿದೆ. ಓಕೆ ಸೊ ಇಲ್ಲಿಂದ ಇಲ್ಲೊಂದು ಇವಾಗ ಇದರಲ್ಲೊಂದು ಡಿಫ್ರೆಂಟ್ ಏನು ಮಾಡಿದ್ದೀವಿ ಅಂತಂದರೆ ಸರ್, ಈ ಏರಿಯಾ ಸರ್ ಕಂಪ್ಲೀಟ್ಲಿ. ಇದೇನಿದು? ಈ ಏರಿಯಾ ನೋಡ್ಬೋದು ಸರ್. ಅಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಇದು ಕಂಪ್ಲೀಟ್ಲಿ ವಾಕಿಂಗ್ ನೋಡ್ರು. ಹೌದು. ಇಲ್ಲಾಗೇನು ಒಂದು ಸ್ಕ್ರೀನ್ ಹಾಕೊಂಡು ಅಂತಂತಂದರೆ ಇಲ್ಲೊಂದು ಮಿರರ್ ಬರುತ್ತೆ. ಓಕೆ. ಮಿರರು ಮತ್ತು ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಕಂಪ್ಲೀಟಾಗಿ ಇಲ್ಲೇ ಇದೆ. ಸೊ ಇಲ್ಲಿಂದ ನಾವೊಂದು ಪ್ಯಾಸೇಜ್ ಕೊಟ್ಟಿದ್ದೀವಿ ಸರ್. ಒಂದು 3 ಅಡಿ 3 ಅಡಿ 3 ಅಡಿ ಪ್ಯಾಸೇಜ್ ಇದೆ. ಅಲ್ಲಿಂದ ಆಗೇನು ಇಷ್ಟು ದೊಡ್ಡದು ಮತ್ತೆ ಟಾಯ್ಲೆಟ್ ಸರ್ ಇಲ್ಲಿ. ಇದಿಷ್ಟು ಟಾಯ್ಲೆಟ್ ಅನ್ನ ವಾಶ್ರೂಮ್ ಸರ್. ಇದು ಪೂರ್ತಿ ವಾಶ್ರೂಮ್ ಬರುತ್ತೆ. ಕಂಪ್ಲೀಟಾಗಿ ವಾಶ್ರೂಮ್ ಸರ್. ಸೈಜ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು ನಮಗೆ ಅಗಲ ಬಂದ್ಬಿಟ್ಟು ನಮ್ಗೆ ಒಂದು 5 ಅಡಿ ಇದೆ ಸರ್. ಅಗಲ 5 ಅಡಿ ಇದೆ. ಲೆಂತ್ ನಮಗೆ ಒಂದು 12 ಅಡಿ ಮೇಲೆ ಇದೆ ಸರ್. 5ಕ್ಕೆ 12 ಇದೆ ಸರ್. ಇಲ್ಲೂ ಕೂಡ ವೆಟ್ ಏರಿಯಾ, ಡ್ರೈ ಏರಿಯಾ ತರಾನೇ ಇದೆ ಸರ್. ಇದು ಡ್ರೈ ಏರಿಯಾ. ಈ ಕಡೆ ಆ ಕಡೆ ಪೂರ್ತಿ ಡ್ರೈ ಏರಿಯಾ. ಆ ಕಡೆ ಟೈಲ್ಸ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಸರ್. ಈ ಎಂಟೈರ್ ಏರಿಯಾ ಇಲ್ಲಿ ಗಂಟ ಪೂರ್ತಿ ಇದು ವೆಟ್ ಏರಿಯಾ ತರ ಮಾಡ್ಕೋಬಹುದು. ಚೆನ್ನಾಗಿದೆ. ಒಂದು ಗ್ಲಾಸ್ ಪಾರ್ಟಿಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿಬಿಡಿ ಸರ್. ಡೋರ್ ಕ್ಲೋಸ್ ಮಾಡಿ ತೋರ್ಸೋಣ. ನೋಡಿ ಸರ್ ಇವಾಗ ಕಂಪ್ಲೀಟ್ ಆಗಿ ನೀವು ಹೇಳ್ದಂಗೆ ಒಂದು ಗ್ಲಾಸ್ ಪಾರ್ಟಿಷನ್ ಹಾಕೊಂಡ್ಬಿಟ್ಟು ಗ್ಲಾಸ್ ಪಾರ್ಟಿಷನ್ ಒಂದು ಪ್ಲಾನ್ ಮಾಡಬೇಕು. ಸೂಪರ್ ಸರ್. ಇವೆಲ್ಲ ಎಷ್ಟೈತೆ ಸರ್ ಟೈಲ್ಸ್ ಇದು? ಸರ್ ಇದೆಲ್ಲ ನಮ್ಗೆ ಒಂದು 60 ರೂಪೀಸ್ ಗಂಟ ಬಂದಿದೆ ಸರ್. 60 ರೂಪಾಯಿ ಗಂಟ ಬಂದಿದೆ. ಬನ್ನಿ ಸರ್ ಹೊರಗಡೆ. ಸೊ ಇಲ್ಲೊಂದು ಬಾಲ್ಕನಿ ಥರ ಅನ್ಸುತ್ತೆ ಅಲ್ವಾ ಇದು? ಹೌದು ಸರ್. ಇಲ್ಲಿ ಆಮೇಲೆ ರೂಮ್ ಬಾಲ್ಕನಿ ಇಲ್ಲ ಅಂತಂತಂದು ಏನು ನನಗೆ ಅನ್ಕೊಳ್ಳಂಗೆ ಇಲ್ಲ ಸರ್. ಕಂಪ್ಲೀಟಾಗಿ ಅದಕ್ಕೆ ಫುಲ್ ಲೆಂತ್ಗೆ ವಿಂಡೋ ಕೊಟ್ಬಿಟ್ಟಿದ್ದೀವಿ ಸರ್. ಇಲ್ಲಿ ಪೂರ್ತಿ ಇದು ಈ ಏರಿಯಾ ಪೂರ್ತಿ ಬೆಳಕಿರಲಿ ಅಂತ. ಚೆನ್ನಾಗಿರುತ್ತೆ ಬಿಡಿ ಸರ್. ಚೆನ್ನಾಗೂ ಇದೆ ಎಂಟೈರ್ ನೋಡಿ ಸರ್. ಇಲ್ಲಿಂದ ಈಚೆ ರೂಮು ಸರ್. ಇದು ಪೂರ್ತಿ ನಮಗೆ ಮಾಮೂಲಿ ಯುಟಿಲಿಟಿ ಏರಿಯಾ ಥರನೇ ಬರುತ್ತೆ. ಓಕೆ ಸರ್. ನೋಡಿ ವೀಕ್ಷಕರೇ ಚೆನ್ನಾಗಿದೆ ಬಿಡಿ ಸರ್. ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಸರ್ ಸೆಕೆಂಡ್ ಫ್ಲೋರ್ ಬರ್ತಾ ಇದೀವಿ. 2 ರೂಮ್ ನೋಡಿದ್ವಲ್ಲ, ಇದೊಂದು ಸ್ಪೇಸ್ ಬಿಟ್ಕೊಂಡಿದ್ವಿ ಸರ್. ಇಲ್ಲಿಗೊಂದು OTS ಕೊಡೋಣ ಅಂತ. ಮತ್ತೆ ಬೇಡ, ಅದೇ ಬೆಳಕು ಜಾಸ್ತಿ ಇದೆ. ಅದೇ ಜಾಸ್ತಿ ಆಯ್ತು. ಕೊಡ್ಬೋದಿತ್ತಲ್ವ ಇಲ್ಲಿ? ಕೊಡ್ಬೋದಿತ್ತು ಸರ್. ಓಕೆ. ಮತ್ತೆ ಅಲ್ಲಿ ಟ್ಯಾಂಕ್ ಇಡಕ್ಕೆ ಇದಕ್ಕೆಲ್ಲ ಹೆಡೇಕ್ ಆಗುತ್ತೆ ಅಂತ ಹೇಳಿ ಬೇಡ ಅಂತ. ಈ ಕಡೆ ಇನ್ನೊಂದು ರೂಮ್ ಇದೆ ಸರ್ ಇಲ್ಲಿ. ಸರ್ ಇಲ್ಲಿ ಬಂದ್ವಿ ಅಂತಂದ್ರೆ ಕೆಳಗಡೆ ಒಂದು ರೂಮ್ ಇತ್ತಲ್ಲ, ಅದೇ ಸ್ಪೇಸ್ಗೆ ಇಲ್ಲೊಂದು ದೊಡ್ಡದಾಗಿ ಒಂದು ರೂಮ್ ಪ್ಲಾನ್ ಮಾಡಿದ್ದೀವಿ. ಓಕೆ. ಆಲ್ಮೋಸ್ಟ್ ಇದೊಂದು ಗೆಸ್ಟ್ ಬೆಡ್ರೂಮ್ ಥರ ಅಂತ ಯೂಸ್ ಮಾಡ್ತಾ ಇದ್ದಾರೆ. ಕಲರ್ಫುಲ್ ರೂಮ್ ಸರ್ ಇದು. ಅವೆಲ್ಲ ಲೈಟ್ ಕಲರಲ್ಲಿ ಇತ್ತು. ಹೌದು. ಇದ್ರ ಮೇಲೆ ಇನ್ನೂ ಸೆಕೆಂಡ್ ಕೋಟ್ ಬೇರೆ ಸ್ವಲ್ಪ ಡಲ್ ಮಾಡೋಣ ಅಂತಂತಿದ್ದೀವಿ. ಆಲ್ಮೋಸ್ಟ್ ಆರೆಂಜು ಮತ್ತು ಬ್ಲೂ ಕಾಂಬಿನೇಷನ್ ಅಲ್ಲಿ ಮಾಡಿದ್ದೀರಾ. ಇಲ್ಲಿ ವಾಶ್ರೂಮ್ ಸೈಜು ಸರ್. ಇಲ್ಲಿ ವಾಶ್ರೂಮು ಇನ್ನೊಂಚೂರು ಕೆಲಸ ನಡೀತಾ ಇದೆ. ಇಲ್ಲಿ ಇಂಡಿಯನ್ ಟಾಯ್ಲೆಟ್ ಅಂತ ಇಟ್ಟಿದ್ದೀವಿ. ಓಕೆ. ಅದೊಂದು ಸ್ವಲ್ಪ ಏನೋ ವೆಸ್ಟರ್ನ್ಗೆ ಅಂತಂತ ಡಿಸೈನ್ ಮಾಡಿದ್ವಿ. ಅದಾದ್ಮೇಲೆ ಮತ್ತೆ ಇಂಡಿಯನ್ ಮಾಡೋಣ ಅಂತ ಇದು ಮಾಡ್ತಾ ಸ್ವಲ್ಪ ಚೇಂಜಸ್ ಮಾಡಿದ್ವಿ ಸರ್. ಸೇಮ್ ಗುಬ್ಬಿ ಡೋರ್ ಹಾಕಿದ್ದೀರಾ? ಗುಬ್ಬಿ ಡೋರ್ ಸರ್ ಇಲ್ಲೂ. ಓಕೆ. ಆಮೇಲೆ ಇಲ್ಲಿ ಬಂದ್ವಿ ಅಂತಂದರೆ ಸರ್ ಎಕ್ಸಾಕ್ಟ್ಲಿ ಇಲ್ಲೊಂದು ವಾಷಿಂಗ್ ಮಿಷಿನ್ ನೀರೇ ಕೊಟ್ಟಿದ್ದೀವಿ. ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಮತ್ತು ಅದು ಲಿಕ್ವಿಡ್ಸ್ ಇದೆಲ್ಲ ಸ್ಟೋರ್ ಮಾಡೋದಕ್ಕೆ. ಓಕೆ. ಮತ್ತು ಏನು ಯಾವುದೇ ಸ್ಟೋರೇಜ್ಗೆ ಏನು ಬೇಕು ಅದೆಲ್ಲ ಅದಕ್ಕಂತೇಳಿ ಇಲ್ಲೇ ಬಂತಲ್ವಾ ಸರ್.
ಓಕೆ. ಆಮೇಲೆ ಇಲ್ಲೊಂದು MS ಡೋರ್ ಸರ್, ಸೇಫ್ಟಿ ಡೋರ್. ಸೇಫ್ಟಿ ಡೋರ್ ಹೌದು ಸರ್. ಇದು ಹಿಂಗೆ ಕ್ಲೋಸ್ ಆಗುತ್ತೆ, ನೀರು ಬರಲ್ಲ ಅಲ್ವಾ ಇದು? ನೀರೇನು ಬರಲ್ಲ ಸರ್, ಕಟ್ಟೆ ಥರ ಮಾಡಿಬಿಟ್ಟಿದ್ದೀವಿ. ಡಬಲ್ ಡೋರ್ ಹಾಕೋ ಬದಲು ಇದು ಬೆಸ್ಟ್ ಬಿಡಿ ಸರ್. ಇದು ಹೌದು ಸರ್, ಒಂದೇ ಡೋರಲ್ಲಿ ಎಲ್ಲ ಆಗೋದು. ಹೌದು ಸರ್. ಓಕೆ, ಇಲ್ಲಿ ಮುಂದೆ ಬಂದರೆ ಇಲ್ಲೂ ಟೈಲ್ಸ್ ಹಾಕಿದ್ದೀರಾ? ಅಂದರೆ ಇಲ್ಲಿ ಟೆರೇಸ್ ಸರ್, ಹೌದು ಸರ್. ಇಲ್ಲಿ ಟೆರೇಸ್ ಒಂಥರ ಲಾಂಜ್ ಏರಿಯಾ ಹೌದು ಸರ್, ಫ್ಯಾಮಿಲಿ ಲಾಂಜ್ ಏರಿಯಾ ಅಂತ ಹೇಳ್ಬೋದು. ಲಾಂಜ್ ಏರಿಯಾ ಅಂತ ಹೇಳೋದು. ಇದು ಎಕ್ಸ್ಟ್ರಾ ಅಲ್ವಾ ಸರ್, ಸಪ್ರೇಟ್ ಆಗಿರೋದು? ಇದು ಸಪ್ರೇಟ್ ಅಡಿಷನ್ ಕಾಸ್ಟ್ ಆಗಿರುತ್ತೆ ಸರ್. ಟೈಲ್ಸು ಕೂಡ ನಮ್ದ್ರಲ್ಲಿ ಏನು ಬಂದಿರಲ್ಲ, ಓಕೆ. ಇದಕ್ಕೂ ಕೂಡ ಅಡಿಷನ್ ಕಾಸ್ಟ್ ಆಗಿರುತ್ತೆ. ಈ ಎಂಟೈರ್ ಏರಿಯಾ ಏನಂತಂದ್ರೆ ಸರ್, ವೆಸ್ಟ್ ಫೇಸಿಂಗ್ ಇರೋದ್ರಿಂದ ಓಕೆ, ಇಲ್ಲಿ ರೋಡ್ ವಿಸಿಬಿಲಿಟಿನೂ ಇರುತ್ತೆ ಸರ್. ರೋಡ್ ವಿಸಿಬಿಲಿಟಿ ಇರುತ್ತೆ, ಇಲ್ಲಿ ಆರಾಮಾಗಿ ಒಂದು 4 ಚೇರ್ ಹಾಕೊಂಡು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಓಕೆ, ಚೆನ್ನಾಗಿರುತ್ತೆ ಬಿಡಿ ಸರ್ ಇದು ಆಚೆ ನೋಡೋದಕ್ಕೆ. ಅದಕ್ಕೆ ಇಲ್ಲೂ ಕೂಡ ವಿಸಿಬಿಲಿಟಿ ಇರಲಿ ಅಂತಂದ್ರೆ ಗ್ಲಾಸ್ ರೀಲಿಂಗ್ ಅಂತ ಗ್ಲಾಸ್ ರೀಲಿಂಗ್ ಹಾಕಿದ್ದೀರಾ. ಓಕೆ, ಈ ಸೈಜ್ ಏನಿದೆ ಸರ್ ಇಲ್ಲಿ ಕೂತ್ಕೊಳ್ಳೋದಕ್ಕೆ? ಸರ್ ಇದು ನಮ್ಗೆ ಅಗಲ 10 ಅಡಿ ಇದೆ ಸರ್, ಅಗಲ 10 ಅಡಿ ಇದೆ, ಉದ್ದ ಆಲ್ಮೋಸ್ಟ್ ಒಂದು 18 ಅಡಿನೋ 20 ಅಡಿನೋ ಬರುತ್ತೆ. 18-20 ಅಡಿ ಬರುತ್ತೆ. ಹೌದು ಸರ್, ಚೆನ್ನಾಗಿದೆ ಬಿಡಿ ಸರ್ ಇದು. ಮುಂದೆ ಬಂದ್ಬಿಡೋಣ. ಎಸ್ ಸರ್. ಇಲ್ಲಿ ಟೈಲ್ಸ್ ಹಾಕಿಲ್ಲ ಅಲ್ವಾ ಸರ್? ಇಲ್ಲಿ ಈ ಕಡೆ ಓಪನ್ ಟೆರೇಸ್ಗೆ ಹಾಕಿಲ್ಲ ಸರ್. ಆಮೇಲೆ ಸರ್ ಇದೊಂದು ಸ್ಮಾಲ್ ಸಜೆಷನ್ ಬೇರೆ ಎಲ್ಲರಿಗೂ ಕೂಡ, ಎಲ್ಲಿ ನಮಗೆ ರೂಫ್ ಕ್ಲೋಸ್ ಆಗುತ್ತಲ್ಲ ಅಲ್ಲಿ ಮಾತ್ರನೇ ಟೈಲ್ಸ್ ಹಾಕೊಳ್ಳಿ ಸರ್. ಓಕೆ ಓಕೆ. ಯಾಕಂದ್ರೆ ಈ ಏರಿಯಾದಲ್ಲಿ ನಾವು ಯಾಕೆ ಹಾಕಲ್ಲ ಅಂತ ಹೇಳಿದ್ರೆ, ಇವಾಗ ಟೈಲ್ಸ್ ಒಳಗಡೆ ಸರ್ ನಾವು ಗ್ರೌಟ್ ಮಾಡಿರ್ತೀವಲ್ಲ ಸರ್, ಅದೇನ ಬಿಸಿಲಿಗೆ ಹಂಗೆ ಎಕ್ಸ್ಪೋಸ್ ಇತ್ತು ಅಂತಂದ್ರೆ ಅದೇನಾಗುತ್ತೆ, ಅದೆಲ್ಲ ಡ್ರೈ ಆಗಿ ಒಣಗ್ಬಿಟ್ಟು ಲೀಕೇಜ್ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್. ಆಮೇಲೆ ಅದು ಗ್ಯಾಪಲ್ಲಿ ಸಣ್ಣದಾಗಿ ಹೋಗುತ್ತಲ್ಲ, ಹೋಗಿ ಏನಾಗುತ್ತೆ ಬಾಟಮ್ ಅಲ್ಲಿ ಹೋಗಿ ಹಿಡ್ಕೊಂಡ್ಬಿಡುತ್ತೆ ಸರ್ ನೀರು. ಅವಾಗ ಏನಾಗುತ್ತೆ, ಸೀಪೇಜ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಟೈಲ್ಸ್ ಹಾಕ್ದೇನೆ ನ್ಯಾಚುರಲ್ ಮಡ್ಡಿ ಹೇಳಿದ್ರೆ ಬೆಸ್ಟ್ ಸರ್. ಮಡ್ಡಿ ಎಳೆದು ವಾಟರ್ ಪ್ರೂಫಿಂಗ್ ಮಾಡ್ಬಿಡೋದು ಬೆಟರ್, ಬೆಸ್ಟ್ ಸರ್. ಇಲ್ಲಿ 2 ಪೀಸ್ ಬಂದಿದೆಯಾ ಇದು? ಹೌದು ಸರ್, ದೊಡ್ಡದಿದೆಯಲ್ಲ, ಮೇಲೆ ಲಿಫ್ಟ್ ಮಾಡೋಕ್ಕಾಗಲ್ಲ ಅಂತ ಮಾಡಿದ್ವಿ. ಫುಲ್ ಲೆಂತ್ ಇದೆ ನೋಡಿ ಸರ್, ಕಂಪ್ಲೀಟ್ಲಿ ಚೆನ್ನಾಗಿದೆ ಸರ್ ಇದು. ಓಕೆ, ಇಲ್ಲೊಂದು ಬಟ್ಟೆ ಒಣಗಿ ಹಾಕೋದಕ್ಕೆ, ಬಟ್ಟೆ ಒಣಗಕ್ಕೆ ಒಂದು ಯು ಶೇಪ್ ಆಂಗಲ್ ಒಂದು ಪ್ಲಾನ್ ಮಾಡಿದ್ವಿ ಸರ್. ಇಲ್ಲಿ ಇದು ಹಿಂಗೆ ಗೋಡೆಗೆ ಹೊಡೆದ್ಬಿಟ್ಟಿದ್ದೀವಿ, ಗೋಡೆಗೆ ಹಾಕ್ಬಿಟ್ಟಿದ್ದೀರಾ. ಇದೆಲ್ಲ ಮೇಲೆ ಹತ್ಕೊಂಡು ಹೋಗಕ್ಕೆ ಸರ್. ಮೇಲೆ ಟ್ಯಾಂಕ್ ಟ್ಯಾಂಕ್ ಇದೆ, ಟ್ಯಾಂಕ್ ರೆಸ್ಟಿಂಗ್ ಕಾಣ್ತಾ ಇದೆ. ಎಷ್ಟು ಲೀಟರ್ ಟ್ಯಾಂಕ್ ಕೊಟ್ಟಿದ್ದೀರಾ ಸರ್? ನಮ್ಮ ಪ್ಯಾಕೇಜ್ ಒಳಗಡೆ 1000 ಲೀಟರ್ ಒಂದು ಕೊಟ್ಟಿರ್ತೀವಿ, ಅಡಿಷನಲ್ ಮತ್ತೆ ಓನರ್ ಹಾಕ್ಸ್ಕೊಂತ. ಸ್ವಲ್ಪ ಟೆಕ್ನಿಕಲಿ ಹೇಳಿ ಸರ್, ಇದು ಯಾವ ಪ್ಯಾಕೇಜ್ ಅಲ್ಲಿ ಬಂತು ಸರ್ ಇದು? ಸರ್ ಇದು ಆಲ್ಮೋಸ್ಟ್ ಒಂದು ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ತಗೊಂಡು ಸ್ವಲ್ಪ ಅಪ್ಗ್ರೇಡೇಷನ್ ಹೋಗ್ಬಿಟ್ಟು ಒಂದು ರಾಯಲ್ ಸೆಗ್ಮೆಂಟ್ ಬಂದಿದೆ. ಮಟೀರಿಯಲ್ ಯಾವ್ದು ಯೂಸ್ ಮಾಡಿದ್ದೀರಾ? ಸರ್ ಮಟೀರಿಯಲ್ಸ್ ಎಲ್ಲ ಒಂದು ಟಾಪ್ ಕ್ವಾಲಿಟಿ ಮಟೀರಿಯಲ್ಸ್ ಯೂಸ್ ಮಾಡಿದ್ವಿ ಸರ್. ಹೆಸರು ತಗೊಂಬೋದು ಯಾವ್ದು ಬ್ರ್ಯಾಂಡ್ ಅಂದ್ರೆ ಸರ್ ಇವಾಗ ನಮಗೆ ಸ್ಟೀಲ್ ಆಲ್ಮೋಸ್ಟ್ ನಾವು JSW ಯೂಸ್ ಮಾಡಿದೀವಿ, ಓಕೆ. ಮತ್ತೆ ಸಿಮೆಂಟ್ ಎಲ್ಲಾನು ಅಲ್ಟ್ರಾಟೆಕ್ ಹೋಗಿದ್ದೀವಿ. ಅಂಡ್ ಅದಾದ್ಮೇಲೆ ಜಾಸ್ತಿ SSD ಏನು ಹೋಗಿಲ್ಲ, SSD ಎಲ್ಲಾನು ಕಡಿಮೆ ಮಾಮೂಲಿ ರೈಲಿಂಗ್ಸ್ ಹೋಗಿದೀವಿ ಅಷ್ಟೇ. ಅಂಡ್ ಅದಾದ್ಮೇಲೆ MS ಕೂಡ 16 ಗೇಜ್ ಮೆಟೀರಿಯಲ್ಸ್ ಯೂಸ್ ಮಾಡಿದೀವಿ. ಸರಿ. ಅಂಡ್ ಅದಾದ್ಮೇಲೆ ಪೈಂಟಿಂಗ್ಸ್ ಸರ್, ಪೈಂಟಿಂಗ್ಸ್ ಎಲ್ಲ ಪ್ರೀಮಿಯಂ ಹೋಗಿದ್ದೀವಿ. ಸ್ಮಾರ್ಟ್ ಮಾರ್ಬಲ್ಸ್ ಕೂಡ ಸ್ವಲ್ಪ ಪ್ರೀಮಿಯಂ ಸೆಗ್ಮೆಂಟ್ ಹೋಗಿದ್ದೀವಿ. ಅಂಡ್ ಅದಾದ್ಮೇಲೆ ಸ್ವಲ್ಪ ಗ್ರೌಂಡ್ ಫ್ಲೋರ್ ಸ್ಪ್ಲಿಟ್ ಲೆವೆಲ್ ಮಾಡಿರೋದೊಂದು ಡಿಫ್ರೆಂಟ್ ಆಗಿದೆ. ಅಂಡ್ ಅದ್ ಬಿಟ್ರೆ ಇನ್ನ ಪೇಂಟ್ಸ್ ಎಲ್ಲ ಏಷ್ಯನ್ನೇ ಸರ್, ಪೇಂಟ್ಸ್ ಏಷ್ಯನ್ ಹೋಗ್ತೀವಿ, PVC CPVC ಎಲ್ಲಾನು ಆಶೀರ್ವಾದ ಹೋಗಿರ್ತೀವಿ. ಅಂಡ್ ಅದಾದ್ಮೇಲೆ ವೈರಿಂಗ್ ಎಲ್ಲಾನು ಟಾಪ್ ಬ್ರಾಂಡೆಡ್ ಕ್ವಾಲಿಟಿನೇ ಇರುತ್ತೆ. ಮತ್ತೆ ಸ್ವಿಚಸ್ ಅಷ್ಟೇ ಕಲರ್ ಪ್ಲೇಟ್ ಬ್ಲಾಕ್ ಕಲರ್ ಸ್ವಿಚಸ್ ಹೋಗಿದ್ದೀವಿ, ಅದು ಕೂಡ ಗ್ರ್ಯಾಂಡ್ ಆಗಿದೆ. ಅಂಡ್ ಎಂಟೈರ್ ಬಿಲ್ಡಿಂಗ್ ಏನೋ ಒಂದು ಪ್ರೀಮಿಯಂ ಇಂದ ಅಪ್ಗ್ರೇಡ್ ಆಗಿರೋ ಸೆಗ್ಮೆಂಟ್ ಇದೆ. ಈ ಡಿಸೈನ್ ಸ್ವಲ್ಪ ಯೂನಿಕ್ ಆಗಿದೆ ಅಲ್ಲ? ಈ ತರ ಫಸ್ಟ್ ಟೈಮ್ ಮಾಡಿರೋದಾ ಅಥವಾ ಈ ತರ ಮಾಡಿದಿರಾ ಮುಂಚೆ? ಇಲ್ಲ ಸರ್, ಇದು ನಾವು ಫಸ್ಟ್ ಬಿಲ್ಡಿಂಗ್ ಯಾವ್ದು ತೋರಿಸೇ ಇಲ್ಲ ನಾವು. ಹೌದೌದು. ಇದನ್ನ ಓನರ್ ನಮ್ಗೆ ಕೇಳಿದಾಗ ನಮ್ಗೊಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಸರ್, ಯಾಕೆ ಈ ತರ ಅಲ್ಲೇ ಬೇಕು ಇದು ಇಲ್ಲೇ ಬೇಕು ಅಂತಂದ್ರೆ, ಯಾಕೆ ನಾವು ರೆಗ್ಯುಲರ್ ವೆಸ್ಟ್ ಫೇಸಿಂಗ್ ಡಿಸೈನ್ ಮಾಡ್ತಿದ್ವಲ್ಲ, ಆ ತರಾನೇ ಮಾಡೋಣ ಅಂತ ನಮ್ಮ ಯೋಚನೆ. ನಾವು ಮಾಡಿ ಅದು ಚೆನ್ನಾಗಿ ಬರುತ್ತೆ ಅಂತ ಹೇಳಿ, ಅಂದ್ರೆ ರೂಮ್ ಬೇಡ, ಅಲ್ಲಿ ಲಿವಿಂಗ್ ಮಾಡೋಣ, ರೋಡ್ಗೆ ಎಕ್ಸ್ಪೋಸ್ ಇರುತ್ತೆ ಅನ್ನೋದು. ಸರಿ 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 ಸರಿ. ಕಡೆ ಗಂಟ ಕ್ಲೈಂಟ್ ಕನ್ವಿನ್ಸ್ ಆಗಿಲ್ಲ, ಇಲ್ಲ ನನಗೆ ಇದೇ ತರಾನೇ ಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಗೆ ಇದೊಂದು ಸ್ಪೇಸ್ ವೇಸ್ಟ್ ಆಗುತ್ತೆ ಅಂತ ನಮ್ಗೆ ಒಂದೊಂದು ಹೆಡ್ಡೇಕು, ಪ್ಯಾಸೇಜ್ ಫುಲ್ 3 ಫ್ಲೋರ್ ಹೋಗುತ್ತಲ್ಲ ಅಂತ ನಾವು. ಆಮೇಲೆ ಇಲ್ಲ ಪರವಾಗಿಲ್ಲ, ಹೋದ್ರು ಪರವಾಗಿಲ್ಲ, ನನಗೇನು ಮೇಲ್ಗಡೆ ಲಿವಿಂಗ್ ಎಲ್ಲ ಏನು ಬೇಡ, ಅಂದ್ರೆ ಗ್ರೌಂಡ್ ಅಲ್ಲೇ ದೊಡ್ಡದಾಗಿತ್ತಲ್ಲ ಸರ್ ಲಿವಿಂಗ್, ಫಸ್ಟ್ ಅಲ್ಲೆಲ್ಲ ಲಿವಿಂಗ್ ಅದೆಲ್ಲ ಏನು ಬೇಡ. ಆಮೇಲೆ ನಮ್ಗೆ ಸ್ವಲ್ಪ ಇಲ್ಲಿ ಒಂಚೂರು ರೂಮಿಂಗ್ ನ್ಯಾರೋ ತರ ಬಂದ್ಬಿಡ್ತಾ ಇದೆ ಅಂತ ಇದಾಗಿತ್ತು. ಆಮೇಲೆ ಅದಕ್ಕೇನು ಸ್ವಲ್ಪ ರೀಡಿಸೈನ್ ಮಾಡ್ಕೊಂಡು ಸ್ವಲ್ಪ ಇವಾಗೆಲ್ಲ ಸ್ವಲ್ಪ ಟ್ರೆಂಡ್ ಹಂಗೆ ನಡೀತಾ ಇದೆ ಸರ್, ಅಂದ್ರೆ ಟಾಯ್ಲೆಟ್ಗಳೆಲ್ಲ ಬಿಗ್ ಸ್ಪೇಸ್ ಟಾಯ್ಲೆಟ್ಸ್ ನಡೀತಾ ಇದೆ. ಹಂಗಾಗಿ ಅದನ್ನ ಸ್ವಲ್ಪ ಕಾಂಪ್ರಮೈಸ್ ಮಾಡಿ ಕೆಲವೊಂದು ಕಡೆ ಏನ್ ಮಾಡ್ಬಿಡ್ತಾರೆ, ದೊಡ್ಡದ ಏರಿಯಾ ಇದೆ ಅಂತಂದ್ರೆ ಟಾಯ್ಲೆಟ್ ಚಿಕ್ಕದ್ ಮಾಡಿ ರೂಮೇ ಫುಲ್ ದೊಡ್ಡದು ಇಟ್ಬಿಡ್ತಾರೆ. ಬಟ್ ಇಲ್ಲಿ ಏನಂದ್ರೆ ರೂಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಬಿಟ್ಟು ಮಿಕ್ಕಿದ್ದನ್ನೆಲ್ಲನೂ ಕೂಡ ವಾಕಿಂಗ್ ಕ್ಲಾಸೆಟ್ಸ್ಗೆ ಅದಕ್ಕೆ ಅಂತ ಯೂಸ್ ಮಾಡಿದ್ವಿ. ಥ್ಯಾಂಕ್ ಯು ಸರ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಮನೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಬಜೆಟ್ ಮನೆನೂ ಹೌದು, ಒಂದು ಒಳ್ಳೆ
ಪ್ರೀಮಿಯಂ ಮನೆಯೂ ಕೂಡ ಹೌದು ವೀಕ್ಷಕರೇ. ಸೊ ಇದೇ ರೀತಿಯಲ್ಲಿ ನಿಮಗೆ ಯಾವುದೇ ಸೈಟ್ ಇರಲಿ 20-30, 20-40, 30-40, 30-50, 60-40 ಅಥವಾ ಯಾವುದೇ ಬಜೆಟ್ ಇರಲಿ, 20 ಲಕ್ಷ, 30 ಲಕ್ಷ, 50 ಲಕ್ಷ, 1 ಕೋಟಿಯ ಮನೆ ಕಟ್ಟಬೇಕಾ ನಿಮಗೆ, ನಿಮ್ಮ ಅಗತ್ಯಕ್ಕೆ ತಕ್ಕಾದಂತಹ, ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ತಕ್ಕಾದಂತಹ ಮನೆಯನ್ನು RCC ಅವರು ನಿಮಗೋಸ್ಕರ ಕಟ್ಕೊಡ್ತಾರೆ ವೀಕ್ಷಕರೇ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ. 8ನೇ ಮೇಲೆ ಇವ್ರ ಆಫೀಸ್ ಇರುತ್ತೆ. ಒಂದು ಬಾರಿ ಆಫೀಸ್ಗೆ ಫ್ಯಾಮಿಲಿ ಜೊತೆ ಬಂದು ಮೀಟಾಗಿ ಡಿಸ್ಕಷನ್ ಮಾಡಿ ಕೊಟೇಶನ್ ತೊಗೊಂಡು ಹೋಗೋದನ್ನು ಮರಿಬೇಡಿ ವೀಕ್ಷಕರೇ. ನಮಸ್ಕಾರ.